ಎಲ್ಲಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು ಎಂದು ಹೇಳುತ್ತಾ 15ನೇ ದಿನದ ಅಂತರ್ಜಾಲ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಬಿ ವಾಮದೇವಪ್ಪ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವ ಡಾಕ್ಟರ್ ದೇವರಾಜ್ ಟಿ.ಎನ್. ಇವರು ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು, ತರಳಬಾಳು ವಿಜ್ಞಾನ ಕೃಷಿ ಕೇಂದ್ರ, ದಾವಣಗೆರೆ. ವೈಯಕ್ತಿಕವಾಗಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ಇವರು ತರಳಬಾಳು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಿರಿಗೆರೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬಹುಮುಖ ಪ್ರತಿಭೆಯಾಗಿರುವ ಇವರು ಅನೇಕ ಸಂಶೋಧನಾ ಕೃತಿಗಳು ಹಾಗೂ ಪುಸ್ತಕಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿರುತ್ತಾರೆ. ಇವರು ಇಂದು ಉಪನ್ಯಾಸ ನೀಡಲಿರುವ ವಿಷಯ ಕೃಷಿಯಲ್ಲಿ ಉದ್ಯಮಶೀಲತೆ ಹಾಗೂ ರೈತರ ಆದಾಯ ಅಭಿವೃದ್ಧಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಸಂಗೀತ ಸುಧೆಯನ್ನು ಉಣಬಡಿಸಲಿರುವ ಸಪ್ತಸ್ವರ ತಂಡದವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ತಾಂತ್ರಿಕ ವರ್ಗದವರಿಗೂ ಹಾಗೂ ಸಮಸ್ತ ವೀಕ್ಷಕರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
ನಮಸ್ಕಾರ. ನಾನು ದೇವರಾಜ್, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನಿವತ್ತು ಕೃಷಿಯಲ್ಲಿ ಉದ್ಯಮಶೀಲತೆ ಹಾಗೂ ರೈತರ ಆದಾಯ ವೃದ್ಧಿ ಬಗ್ಗೆ ಕೆಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ನನ್ನ ಪಾಲಿಗೆ ಕೃಷಿಕರು ಅದ್ಭುತ ಸಾಧಕರು. ಗೋಪಾಲಕೃಷ್ಣ ಅಡಿಗರು ಒಂದು ಕಡೆ ಹೇಳ್ತಾರೆ, ನನ್ನ ಹಾಗೆ ಅವನು ಕೂಡ ಉಣ್ಣುತ್ತಿದ್ದ, ತಿನ್ನುತ್ತಿದ್ದ, ಚಂದ್ರನನ್ನು ತಾಯೆಂದು ತಾರುಮಾರು ತೊದಲುತ್ತಿದ್ದ. ಹೀಗೆ ಇರಲು ದೇವತ್ವದ ತರಿಸಲೀಟಿ ತುದಿಯನೇರಿ ಅವನ ಮನ, ಮುಗಿಲ ಚುಚ್ಚಿ ಮುಂದುವರಿದ ಆ ಮಹಾಪ್ರತೀತಿಯ ಕಣ್ಣಾರೆ ಕಂಡೆನಯ್ಯ. ಹೊಗಳಲೆನಲು ಆಡಲಿಲ್ಲ ಈ ನನ್ನ ನಾಲಿಗೆ, ಉಳಿದೆ ನಾನು ಆಗಲು ಈಗ ಇಲ್ಲಿ ಕೊಳೆವಲು. ನಾನು ಅವನು ಒಂದೇ ಲೋಹ, ನಾನು ಕರಿ ಕಬ್ಬಿಣ, ಯಾವ ರಸವು ಸೋಂಕಿತವನ, ಯಾವ ಬೆಂಕಿ ತಾಕಿತವನ, ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನು ಮಾತ್ರ ಆಗ ಹೇಗೋ ಹಾಗೆಯೇ ಈಗಲೂ. ಈ ಮಾತನ್ನು ನಾನು ಕೃಷಿಕರಿಗೆ ತುಲನೆ ಮಾಡಿ ನೋಡಲಿಕ್ಕೆ, ಹೋಲಿಸಿ ನೋಡಲಿಕ್ಕೆ ಬಯಸ್ತೇನೆ. ಕೃಷಿಕರು ಆ ರೀತಿಯ ಅದ್ಭುತ ಸಾಧಕರು. ಕೃಷಿಕರು ಪ್ರಕೃತಿ ಮಾತೆಯ ಜೊತೆಗೆ ಮಹಾ ಅನುಸಂಧಾನವನ್ನು ಮಾಡಿಕೊಂಡು ಮಣ್ಣಿನಿಂದ ಅನ್ನವನ್ನು ಹೊರತೆಗೆಯುವಂಥ ಜಾದೂಗಾರರು. ನಮ್ಮ ದಾವಣಗೆರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಸರಿಸುಮಾರು 4.21 ಲಕ್ಷ ಹೆಕ್ಟೇರ್ ಪ್ರದೇಶ ಕೃಷಿಗೆ ಒಳಪಟ್ಟಿದ್ದು, ಸುಮಾರು 1.5 ರಿಂದ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀವಿ. ಇದು ನಮ್ಮ ರಾಜ್ಯದಲ್ಲಿಯೇ ಒಂದು ರೀತಿಯ ದಾಖಲೆ. ಮತ್ತು 1/2 ಲಕ್ಷದಿಂದ 1 ಲಕ್ಷ ಹೆಕ್ಟೇರ್ವರೆಗೆ ಭತ್ತವನ್ನು ಬೆಳೆದು ಅನ್ನವನ್ನು ನಾಡಿಗೆ ನೀಡ್ತಾ ಇದ್ದೇವೆ. ಸುಮಾರು 1/2 ಲಕ್ಷ ಹೆಕ್ಟೇರ್ನಷ್ಟು ಈಗ ಅಡಿಕೆ ಬೆಳೆಯನ್ನು ಬೆಳೆದು ವಾಣಿಜ್ಯ ಬೆಳೆಗಳಲ್ಲಿಯೂ ಕೂಡ ನಾವು ಸೈ ಎಂದೇಳಿ ತೋರಿಸ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 2.15 ಲಕ್ಷ ಕೃಷಿ ಕುಟುಂಬಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ. ಇಷ್ಟು ಕೃಷಿ ಪ್ರಧಾನವಾದಂಥ ಜಿಲ್ಲೆಯಲ್ಲಿ ಖಂಡಿತವಾಗಿಯೂ ಕೃಷಿಗೆ ಪೂರಕವಾದಂಥ ಉದ್ಯಮಗಳನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ಮತ್ತು ಅವುಗಳನ್ನು ಮುಂದೆ ಕೊಂಡೊಯ್ದು ರೈತರ ಆದಾಯವನ್ನು ವೃದ್ಧಿ ಮಾಡಲಿಕ್ಕೆ ಖಂಡಿತವಾಗಲೂ ಕೃಷಿ ಕ್ಷೇತ್ರ ಸಹಾಯವಾಗಬಲ್ಲದು ಎಂದು ನನ್ನ ಬಲವಾದ ನಂಬಿಕೆ. ಆತ್ಮನಿರ್ಭರ ಭಾರತ ಯೋಜನೆ ಅಡಿ ಕೃಷಿ ಕ್ಷೇತ್ರಕ್ಕೆ ತುಂಬ ದೊಡ್ಡ ಬೆಂಬಲ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಕೃಷಿಗೆ ಪೂರಕವಾಗಿರುವಂಥ ಇಲಾಖೆಗಳಿರ್ಬೋದು, ಬ್ಯಾಂಕ್ಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಈ ಯೋಜನೆಗಳ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಪಡೆದು ಕೃಷಿಕರಿಗೆ ಅದನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈಗಾಗಲೇ ಆತ್ಮನಿರ್ಭರ ಕೃಷಿ ಯೋಜನೆ ಅಡಿಯಲ್ಲಿ ಅನೇಕ ಸಣ್ಣ ಸಣ್ಣ ಯೋಜನೆಗಳು ಕಾರ್ಯಾರಂಭವನ್ನು ಮಾಡಿವೆ. ಅದರಲ್ಲಿ ಮುಖ್ಯವಾಗಿ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ, ಕಿರು ಆಹಾರ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ತುಂಬ ಒತ್ತನ್ನು ಕೊಡ್ತಾ ಇದೆ. ಅನೇಕ ಸೌಲಭ್ಯಗಳನ್ನು ಅದು ನೀಡ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಈ ಯೋಜನೆಗಳ ಸಹಾಯವನ್ನು ಪಡೆದು ಆಹಾರೋದ್ಯಮವನ್ನು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯುವ ಆಲೋಚನೆ ಇಡೀ ದೇಶಕ್ಕಿದೆ. ಇಂಥ ಒಂದು ಸಂದರ್ಭವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆತ್ಮನಿರ್ಭರ ಭಾರತ ಕೃಷಿ ಯೋಜನೆ ಅಡಿಯಲ್ಲಿ ಒನ್ ಪ್ರಾಡಕ್ಟ್ ಒನ್ ಕ್ಲಸ್ಟರ್ ಎನ್ನುವ ಒಂದು ಅಪ್ರೋಚನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಜಿಲ್ಲೆಗೆ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ದುಕೊಂಡು ಅದನ್ನು ಸಂಪೂರ್ಣವಾಗಿ ಬೆಳೆಸಿ ಉದ್ಯಮ ರೂಪವಾಗಿಸಿ ಸಮಾಜಕ್ಕೆ ಅದರಿಂದ ಕೊಡುಗೆಯನ್ನು ಸಲ್ಲಿಸುವಂಥದ್ದು ಮತ್ತು ಇಂಟರ್ನ್ ಅದರಿಂದ ಬರುವಂಥ ಲಾಭವನ್ನು ಕೃಷಿ ಕ್ಷೇತ್ರದ ಕೃಷಿಕರ ಅಭ್ಯುದಯಕ್ಕೆ ಬಳಸ್ಕೊಳ್ಳುವಂಥದ್ದು ಒಂದು ಉತ್ತಮವಾದಂಥ ಧ್ಯೇಯ ಇರುವಂಥ ವಿಚಾರ. ಆಯಾ ಪ್ರದೇಶದ ಅಥವಾ ವಾಣಿಜ್ಯ ಬೆಳೆಗಳನ್ನು ಆಧರಿಸಿ ಯಾವುದಾದ್ರೂ ಒಂದು ಉದ್ಯಮವನ್ನು ನಾವು ಆಯ್ದುಕೊಳ್ಬೋದು. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಮಾವು ಜಾಸ್ತಿ ಬೆಳೀತಾರೆ, ಜಮ್ಮು ಕಾಶ್ಮೀರದಲ್ಲಿ ಕೇಸರಿ ಜಾಸ್ತಿ ಬೆಳೀತಾರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ತಗೊಂಡ್ರೆ ಅಲ್ಲಿ ಬಿದಿರನ್ನ ಜಾಸ್ತಿ ಬೆಳೀತಾರೆ, ಆಂಧ್ರ ಪ್ರದೇಶ್ ಮೆಣಸಿನಕಾಯಿ ಜಾಸ್ತಿ, ತಮಿಳುನಾಡಲ್ಲಿ ಗೆಣಸು, ಟಪಿಯೋಕಾ, ಕೇರಳದಲ್ಲಿ ಸ್ಪೈಸಸ್,
ಹೀಗೆ ನಮ್ಮ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಉದಾಹರಣೆಗೆ ನಾವು ಈಗ ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ ಅಥವಾ ಭತ್ತ ಜಾಸ್ತಿ ಬೆಳಿತೀವಿ, ಅದಕ್ಕೆ ಪೂರಕವಾಗಿರುವಂಥ ಉದ್ಯಮಗಳನ್ನು ಸ್ಥಾಪಿಸಿ ಒನ್ ಪ್ರಾಡಕ್ಟ್ ಒನ್ ಕ್ಲಸ್ಟರ್ ಆಲೋಚನೆ ಅಥವಾ ಒಂದು ಧ್ಯೇಯದ ಅಡಿಯಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಬೇಕಾಗುವಂಥ ಸೌಲಭ್ಯಗಳನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇವುಗಳನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳಿಕ್ಕೆ ಹಣ ಸಹಾಯವನ್ನು ಕೇಂದ್ರ ಸರ್ಕಾರ ಮಾಡಲಿದೆ. ಹಾಗೆ ಪ್ರಧಾನಮಂತ್ರಿಗಳು ವೋಕಲ್ ಫಾರ್ ಲೋಕಲ್ ಅಂತೇಳಿ ಮಾತು ಹೇಳಿದ್ದಾರೆ. ಇದನ್ನು ಇಟ್ಕೊಂಡು ಗ್ಲೋಬಲ್ ಔಟ್ರೀಚ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇದಾಗಿದೆ. ಅದನ್ನು ಗ್ಲೋಕಲ್ ಅಂತಲೂ ಕೆಲವರು ಕರೀತಾರೆ. ಈ ಸಂದರ್ಭದಲ್ಲಿ ಕ್ವಾಂಟಿಟಿಯ ಜೊತೆಗೆ ಕ್ವಾಲಿಟಿಯ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ. ಯಾಕೆಂದರೆ ಇಂಟರ್ನ್ಯಾಷನಲ್ ಫುಡ್ ಸ್ಟ್ಯಾಂಡರ್ಡ್ಸ್ ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ದೇಶದಲ್ಲಿರುವಂಥ FSSAI ಅಂತ ಏನು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆರ್ಗನೈಸೇಷನ್ ಇದೆ, ಅದರ ಕ್ವಾಲಿಟಿ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಮೀಟ್ ಮಾಡುವಂಥ, ಅದಕ್ಕೆ ಪೂರಕವಾಗಿ ನಮ್ಮ ಕೃಷಿ ಉತ್ಪನ್ನಗಳು ಇರುವಂತೆ ನಾವು ನೋಡಿಕೊಳ್ಬೇಕಾಗ್ತದೆ. ಅದು ಯಾವುದೇ ಕೃಷಿ ಉತ್ಪನ್ನದ ಉದ್ಯಮವಿರಲಿ, ಈ FSSAI ಇದರ ರೆಗ್ಯುಲೇಷನ್ಸ್ ಅಡಿಯಲ್ಲಿ ಬರಬೇಕಾಗ್ತದೆ. ಸಂಸ್ಕರಣೆ ಇರ್ಬೋದು, ಸಂರಕ್ಷಣೆ ಇರ್ಬೋದು, ಮೌಲ್ಯವರ್ಧನೆ ಇರ್ಬೋದು. ಈ 3 ತತ್ವಗಳನ್ನು ಇಟ್ಕೊಂಡು ಅಥವಾ 3 ವಿಚಾರಗಳನ್ನು ಇಟ್ಕೊಂಡು ನಮ್ಮ ಕೃಷಿ ಪೂರಕ ಉದ್ಯಮಗಳನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಬಹುದು. ಅದಕ್ಕೆ ಮುನ್ನ ಕೆಲವು ತಯಾರಿನ ನಾವು ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ಕೃಷಿ ಉದ್ಧಾರ ಆಗಬೇಕು, ಚೆನ್ನಾಗಿ ಆಗಬೇಕು, ಅಭ್ಯುದಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಕೆಳಗಿನ 5 ಸೂತ್ರಗಳನ್ನು ಪ್ರತಿ ಕೃಷಿಕರು ಅಳವಡಿಸ್ಕೊಳ್ಬೇಕಾಗ್ತದೆ. ನನ್ನ ಸಹೃದಯ ಬಂಧುಗಳಲ್ಲಿ ಹಲವಾರು ಜನ ಕೃಷಿಕರು ಇರಬಹುದು. ಈ ಜಿಲ್ಲೆ ಕೃಷಿ ಪ್ರಧಾನವಾದಂತ ನಾನು ಆಗಲೇ ಹೇಳಿದಾಗೆ ಈ ಪಂಚಸೂತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರೆದ್ರೆ ಕೃಷಿಕರ ಬದುಕಲ್ಲಿ ನೆಮ್ಮದಿ ಹೆಚ್ಚಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಇದು ಹೇಳಿಕೆಯ ಮಾತಲ್ಲ, ಕಲಿಕೆಯ ಮಾತು, ಕಂಡಿರುವ ಮಾತು. ಈ ಸತ್ಯ ಅನೇಕ ಕೃಷಿಕರಲ್ಲಿ ಅಂದರೆ ಆ ಕೃಷಿಕರ ಬದುಕನ್ನು ಉದ್ಧಾರ ಆಗಿರೋದನ್ನು ಕಂಡಿರೋದ್ರಿಂದ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಮೊದಲು ಕೃಷಿ ಬೆಳೆಗಳು ಮೊದಲನೇ ಸೂತ್ರ. ಎರಡನೇದು ತೋಟಗಾರಿಕೆ ಬೆಳೆಗಳು, ಇವೆರಡೂ ಇರಬೇಕು. ಅದರ ಜೊತೆಗೆ ಅರಣ್ಯದ ಬೆಳೆಗಳು ಸಹ ಇರಬೇಕು. ಇವು 3 ಆಯಿತು. 4ನೇದು ಆನಿಮಲ್ ಕಾಂಪೊನೆಂಟ್ ಅಂದರೆ ಪಶುಸಂಗೋಪನೆ ಸಹ ಇರಬೇಕು, 4ನೇ ಕಾಂಪೊನೆಂಟ್. 5ನೇ ಕಾಂಪೊನೆಂಟು ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ, ವ್ಯಾಲ್ಯೂ ಅಡಿಷನ್ ಆ್ಯಂಡ್ ಮಾರ್ಕೆಟಿಂಗ್. ಈ 5ನೇದು ನಾವು ಬಹಳಷ್ಟು ನಿರ್ಲಕ್ಷ್ಯ ಮಾಡಿಟ್ಟಿದ್ದೇವೆ. ಇದು ನಮ್ಮ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಿದ್ದೇವೆ. ಹಾಗಾಗಿ ಈ 5 ಸೂತ್ರಗಳ ಅಡಿಯಲ್ಲಿ ನಮ್ಮ ಗಮನ ಕೇಂದ್ರೀಕೃತಗೊಂಡ್ರೆ ಖಂಡಿತವಾಗಲೂ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದ 48% ಅಷ್ಟು ಜನಸಂಖ್ಯೆ ಕೃಷಿಯಲ್ಲಿ ತೊಡಗಿದೆ. ಇದು ಇನ್ನಷ್ಟು ಕಡಿಮೆ ಆಗಬೇಕು ಅನ್ನೋದು ಕೆಲವು ತಜ್ಞರ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಈಗ ಇರುವ ಜನಸಂಖ್ಯೆಗೆ ಉತ್ಪಾದನೆ ನಾವು ಏನು ಮಾಡಿಕೊಡ್ತಾ ಇದ್ದೀವಿ, ಸುಮಾರು 300 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಆಹಾರ ಧಾನ್ಯಗಳನ್ನು ನಾವು ಉತ್ಪತ್ತಿ ಮಾಡಿಕೊಡ್ತಾ ಇದ್ದೀವಿ. ಇದು ನಮ್ಮ ದೇಶಕ್ಕೆ ಸಾಕಷ್ಟು ಆಹಾರವನ್ನು ಪ್ರತಿಯೊಬ್ಬ ವ್ಯಕ್ತಿ 3 ಹೊತ್ತು ಆಹಾರವನ್ನು ಸೇವನೆ ಮಾಡಿ ಇನ್ನೂ ಹೆಚ್ಚು ಆಹಾರ ಗೋದಾಮುಗಳಲ್ಲಿ ಉಳಿಯುವಂಥ ಪರಿಸ್ಥಿತಿಯನ್ನು ನಮ್ಮ ಕೃಷಿಕರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದು ಸೆಲ್ಫ್ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ನಮಗೆ ತಿಂದುಂಡು ಉಳಿಯುವಷ್ಟು ಆಹಾರವನ್ನು ನಾವು ಬೆಳೆಯುವಂಥ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಅಂತೇಳಿ ನಾವು ತೋರಿಸ್ಕೊಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದು ತಜ್ಞರ ಸಮಿತಿಯ ಪ್ರಕಾರ ಈಗ ಇರುವ ಕೃಷಿಯಲ್ಲಿ ತೊಡಗಿರುವ ಜನಸಂಖ್ಯೆಯ 50% ಜನ ಕೃಷಿ ಮಾಡಿದ್ರೆ ಸಾಕು. ಇನ್ನು ಉಳಿದವರು ಮೌಲ್ಯವರ್ಧನೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಈ ವಿಚಾರದಲ್ಲಿ ತೊಡಗಬೇಕಾಗಿದೆ. ಅಂದರೆ ಒಂದು ಕುಟುಂಬ ಇದ್ದರೆ 5 ಜನ 6 ಜನದ ಕುಟುಂಬ ಇದ್ದರೆ ಅದರಲ್ಲಿ 2 ಕೃಷಿ ಉತ್ಪಾದನಾ ಕಾರ್ಯದಲ್ಲಿ ತೊಡಗಿದ್ರೆ ಇನ್ನು ಉಳಿದ 4 ಜನ ನಾನು ಮೇಲೆ ಹೇಳಿದಂಥ ವಿಚಾರಗಳಲ್ಲಿ ವಿಭಾಗಗಳಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ಕೃಷಿ ಒಂದು ಲಾಭದಾಯಕ ಅಂತ ಅನ್ಸೋಕೆ ಸಾಧ್ಯ. ಆಗ ಕೃಷಿಕರ ಆದಾಯ ವೃದ್ಧಿಯಾಗಲಿಕ್ಕೆ ಸಾಧ್ಯ ಅನ್ನೋದು ತಜ್ಞರ ಅಭಿಪ್ರಾಯ. ಇದು ಖರ್ಚನ್ನು ಕಡಿಮೆ ಮಾಡುವಂಥ ಸ್ಟ್ರಾಟಜಿನೂ ಕೂಡ ಆಗುತ್ತೆ. ಈ ಖರ್ಚು ಕಡಿಮೆ ಮಾಡೋದು ಉಳಿಸಿದ್ದೇ ಗಳಿಸಿದ್ದು ಅನ್ನುವ ಒಂದು ತತ್ವದ ಆಧಾರದ ಮೇಲೆ ನಾವು ಮುಂದುವರಿಬೇಕಾಗ್ತದೆ.
ಈ ದುಪ್ಪಟ್ಟು ಆದಾಯ 2022 ಅಷ್ಟಿಗೆ ಆಗಬೇಕು ಅಂತೇಳಿ ಏನು ಸರ್ಕಾರ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಏನಾಗಿದೆ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರದಲ್ಲಿ ತೊಡಗಿರುವಂಥ ಕೃಷಿಕರನ್ನ ಈ ರೀತಿ ಬೆಂಬಲಿಸ್ತಾ ಮತ್ತು ನಾವೆಲ್ಲರೂ ಕೃಷಿಗೆ ಒಂದಲ್ಲ ಒಂದು ರೀತಿ ಜೋಡಣೆ ಆಗಿರೋದ್ರಿಂದ, ಯಾಕೆಂದರೆ ಕನ್ಸ್ಯೂಮರ್ಸ್ ಅಂತ ಏನು ಗ್ರಾಹಕರು ಅಂತ ಏನು ಹೇಳ್ತೀವಿ ಅವರು ಇಂಡೈರೆಕ್ಟ್ ಆಗಿ ಕೃಷಿಗೆ ಪೂರಕವಾಗಿರುವಂಥ ಜನರು ಕೂಡ. ಹಾಗಾಗಿ ಅವರ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ರೈತರಿಗೆ ಪ್ರೆಸ್ಟೀಜ್, ಪ್ರಾಫಿಟ್, ಪಾರ್ಟ್ನರ್ಶಿಪ್ ಈ 3 Pಗಳನ್ನು 3 Ps ಇವುಗಳನ್ನ ಕೊಟ್ಟರೆ ಅವರ ಮೆಂಟಲ್ ಪೀಸ್, ಮಾನಸಿಕವಾಗಿ ಶಾಂತಿನೂ ಕೂಡ ಸಿಗುತ್ತದೆ. ಅದು 4ನೇ P. ಈ ರೀತಿ ಅನೇಕ ಉದ್ಯಮಗಳನ್ನು ಸ್ಥಾಪನೆ ಮಾಡುವಂಥ ವಿಚಾರದಲ್ಲಿ ಈಗ ನಾವು ನಮ್ಮ ಆಲೋಚನೆಗಳನ್ನು ಹೆಚ್ಚು ಮಾಡಬೇಕಾಗಿದೆ. ಉದಾಹರಣೆಗೆ ನಿಮಗೆ ಬಹಳ ಹೃದಯಕ್ಕೆ ಮತ್ತು ಹೊಟ್ಟೆಗೆ ಹತ್ತಿರವಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ಅಡುಗೆ ಎಣ್ಣೆ ವಿಚಾರದಲ್ಲಿ ತುಂಬನೇ ಈಗ ಸಂಚಲನ ಮೂಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ದೊರೆತಿರುವಂಥ ಅಡುಗೆ ಎಣ್ಣೆಗಳು ಕಲುಷಿತವಾಗಿದ್ದು ಆರೋಗ್ಯಕ್ಕೆ ಹಾನಿಕರ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ಸಾಮಾನ್ಯ ಗ್ರಾಹಕನಾಗಿ ನಾನೇನು ಮಾಡ್ಬೋದು ಅಥವಾ ಸಾಮಾನ್ಯ ನಾಗರಿಕನಾಗಿ ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಅಡುಗೆ ಎಣ್ಣೆಗಳನ್ನು ನಮ್ಮ ಸ್ಥಳೀಯ ಮಟ್ಟದಲ್ಲಿ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ನಾವು ಯಾವುದರಿಂದ ತಯಾರು ಮಾಡ್ತಿದ್ದೀವಿ, ಅದಕ್ಕೆ ಏನು ಆ್ಯಡ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಅಥವಾ ನಂಬಿಕೆ ಇರುವ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಬೇಕಾಗ್ತದೆ. ಅದು ಹೋಬಳಿ ಮಟ್ಟದಲ್ಲಿ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಂದರೆ ಇನ್ನೂ ಒಳ್ಳೆಯದು. ಹೀಗೆ ನಮಗೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ, ಆಮೇಲೆ ಇನ್ನು ಮುಂದುವರೆದು ಕುಸುಬೆ ನಮ್ಮಲ್ಲಿ ಬೆಳೆಯೋದಿಲ್ಲ, ಆದರೆ ಕುಸುಬೆ ಎಣ್ಣೆನ ಬಳಸ್ತಾರೆ ನಮ್ಮಲ್ಲಿ. ಈ ರೀತಿ ಆಮೇಲೆ ಈ ಶುದ್ಧವಾದಂಥ ಎಣ್ಣೆಯನ್ನು ತಯಾರಿಸ್ಕೊಳ್ಳಿಕ್ಕೆ ಗಾಣಗಳನ್ನ ಹಾಕುವಂಥ ಒಂದು ಉದ್ಯಮ ನನಗೆ ಭಾಳ ಆಕರ್ಷಕವಾಗಿ ಕಂಡು ಬರ್ತದೆ. ಅದರಲ್ಲಿ ನಮ್ಮ ಕೃಷಿಕರ ಇರ್ಬೋದು, ಯುವ ಜನತೆ, ಸ್ವಲ್ಪ ವ್ಯಾಪಾರದ ಆಟಿಟ್ಯೂಡ್ ಇರುವಂಥವ್ರು ಇದಕ್ಕೆ ಗಮನ ಹರಿಸಿ ತುಂಬ ಈಗ ಟೆಕ್ನಾಲಜಿ ತಂತ್ರಜ್ಞಾನ ತುಂಬ ಭಾಳ ಸುಲಭವಾಗಿ ಸಿಗ್ತಾ ಇದೆ. ಅದನ್ನು ಒಂದು ಒಳ್ಳೆ ಉದ್ಯಮವಾಗಿ ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ತುಂಬ ದೊಡ್ಡ ಸ್ಕೋಪ್ ಇದೆ ಅಂತ ನಾನು ನಂಬಿದ್ದೇನೆ. ಆಮೇಲೆ ಅದೇ ರೀತಿ ಗೋಡೌನ್ ಇರ್ಬೋದು, ಗೋದಾಮುಗಳನ್ನು ಸ್ಥಾಪನೆ ಮಾಡುವಂಥದ್ದು, ವೆಜಿಟೇಬಲ್ಸ್ಗಿರ್ಬೋದು, ಫ್ರೂಟ್ಸ್ಗಿರ್ಬೋದು. ಈಗ ವೆಜಿಟೇಬಲ್ಸ್ ಸಾಕಷ್ಟು ಬೆಳಿತೇವೆ ನಮ್ಮಲ್ಲಿ. ಟೊಮೆಟೊ ಬೆಳಿತೇವೆ, ಬದನೆ ಬೆಳಿತೇವೆ, ಮೆಣಸಿನಕಾಯಿ ಬೆಳಿತೇವೆ, ಬೆಂಡೆ, ಈ ರೀತಿ ಅನೇಕ ತರಕಾರಿಗಳನ್ನು ನಾವು ಬೆಳೆಯೋದ್ರಿಂದ ಒಮ್ಮೊಮ್ಮೆ ಹೆಚ್ಚು ಬರ್ತದೆ. ಈರುಳ್ಳಿ ವಿಶೇಷವಾಗಿ ಅವುಗಳನ್ನು ಸ್ವಲ್ಪ ಕಾಲ ಸಂರಕ್ಷಣೆ ಮಾಡಿ ಆನಂತರ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದ್ರೆ ಖಂಡಿತವಾಗಲೂ ಲಾಭ ಹೆಚ್ಚಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಮಾತು. ಉದಾಹರಣೆಗೆ ಭತ್ತವನ್ನು ನೇರವಾಗಿ ಮಾರಾಟ ಮಾಡಲಿಕ್ಕೂ ಅಕ್ಕಿಯನ್ನು ಮಾಡಿ ಮಾರಾಟ ಮಾಡಲಿಕ್ಕೂ ದ್ವಿಗುಣವಾದಂಥ ದುಪ್ಪಟ್ಟು ಲಾಭ ಅಲ್ಲಿದೆ ಅನ್ನೋದನ್ನ ಎಲ್ಲ ರೈತರು ಕಂಡುಕೊಂಡಿದ್ದಾರೆ. ನಮ್ಮ ಸಾವಯವ ಶನಿವಾರ ಸಂತೆಯಲ್ಲಿ ಪ್ರತಿ ಶನಿವಾರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾವಡಿಯಲ್ಲಿ ಸಂತೆ ನಡೀತಿದೆ. ಅದರಲ್ಲಿ ಅಕ್ಕಿಯನ್ನು ಮಾರಾಟ ಮಾಡುವಂಥ ರೈತರು ನಮಗೆ ಇಷ್ಟು ವರ್ಷಗಳ 7-8 ವರ್ಷಗಳ ಕಾಲದ ಅನುಭವದಲ್ಲಿ ಹೇಳ್ತಾರೆ, ಬರೀ ಭತ್ತವನ್ನು ಮಾರಾಟ ಮಾಡಿದ್ರೆ ನಾನೊಬ್ಬ ಸಾಮಾನ್ಯ ರೈತನಾಗಿ ಉಳ್ಕೊಂಡು ಬಿಡ್ತೇನೆ ಸರ್. ಇವಾಗ ಅದನ್ನು ಅಕ್ಕಿಯಾಗಿ ಮಾರಾಟ ಮಾಡಿ ಗ್ರಾಹಕರಿಗೆ ಖುಷಿಯಾಗುವಂಥ ಅಕ್ಕಿಯನ್ನು ನಾನು ಬೆಳೆದು ಮಾರಾಟ ಮಾಡ್ತಿದ್ದೇನೆ. ಅವರು ನನಗೆ ಕೇಳಿ ಇದಲ್ಲಿ ಕೊಂಡ್ಕೊಂಡು ಹೋಗ್ತಾರೆ ಮತ್ತು ಅವ್ರಿಗೆ ಬೇಕಾದಾಗ ಹೆಚ್ಚು ಕ್ವಾಂಟಿಟಿ ಬೇಕಾದಾಗ ನನಗೆ ಫೋನ್ ಮಾಡಿ ತಿಳಿಸ್ತಾರೆ. ಅವ್ರ ಮನೆ ಬಾಗಿಲಿಗೆ ನಾನು ಅದನ್ನು ತಲುಪಿಸ್ತಾ ಇದ್ದೇನೆ. ಹೀಗೆ ಅವರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಏರ್ಪಟ್ಟಿದೆ. ಹೀಗೆ ಪ್ರತಿ ಕೃಷಿಕರು ಕೆಲವು ಸೆಟ್ ಆಫ್ ಕನ್ಸ್ಯೂಮರ್ಸ್ನ ಅವರ ಒಂದು ನೆಟ್ವರ್ಕಲ್ಲಿ ಇಟ್ಕೊಂಡ್ರೆ ಹೀಗೆ ಒಂದೊಂದು ಪ್ರಾಡಕ್ಟ್, ಒಂದೊಂದು ರೀತಿಯ ವೆಜಿಟೇಬಲ್ಸ್ ಒಬ್ಬೊಬ್ಬರು, ಒಂದೊಂದು ಹಣ್ಣನ್ನು ಒಬ್ಬೊಬ್ಬರು, ಒಂದು ಸೊಪ್ಪನ್ನು ಒಬ್ಬರು, ಹೀಗೆ ಹೇಗೆ ಹಾಲನ್ನು ನಾವು ತಗೊಳ್ತಿದ್ದೀವಿ, ಈಗ ವರ್ತನೆ ಅಂತ ಮಾಡ್ಕೊಂಡಿದ್ದೀವಲ್ಲ, ಹೀಗೆ ಕೃಷಿಯ ಇತರ ಉತ್ಪನ್ನಗಳ ಜೊತೆಗೂ ಕೂಡ ನಾವು ಒಂದು ಉದ್ಯಮವನ್ನು ಬೆಳೆಸುವ ರೀತಿ. ಹೀಗೆ ಪ್ರತಿಯೊಬ್ಬ ರೈತರು ತಮ್ಮದೇ ಆದಂಥ ಗ್ರಾಹಕರನ್ನ ಸೃಷ್ಟಿ ಮಾಡಿಕೊಂಡು ಕೃಷಿಯ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡು ಖಂಡಿತವಾಗಲೂ ಆದಾಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಈಗ ಗೋಡಂಬಿ ಬೆಳೆಯನ್ನು ಜಾಸ್ತಿ ಮಾಡಲಾಗ್ತಿದೆ. ಅಲ್ಲಲ್ಲೇ ರೈತರು ಈಗ ಅದನ್ನು ಬೆಳೆಸ್ತಾ ಇದ್ದಾರೆ. ಮುಂದೊಂದು ದಿನ ಗೋಡಂಬಿಯ ಸಂಸ್ಕರಣಾ ಕೇಂದ್ರ ಖಂಡಿತವಾಗಲೂ ಇಲ್ಲಿ ಅವಶ್ಯವಾಗ್ತದೆ. ಅದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅನೇಕ ಇಲಾಖೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಒಂದು ರೈತರ ಆದಾಯ ದ್ವಿಗುಣಗೊಳಿಸಲು ಅಥವಾ ವೃದ್ಧಿಗೊಳಿಸಲು ಬೇಕಾಗುವ ತಾಂತ್ರಿಕತೆಗಳು ಅಂತ ಒಂದು ಪುಸ್ತಕವನ್ನು ನಾವು ಮಾಡಿದ್ದೇವೆ. ಆಸಕ್ತರು ಅದನ್ನು ಕೊಂಡುಕೊಂಡು ಮನೆಯಲ್ಲಿ ಇಟ್ಕೊಂಡು ಅದನ್ನು ರೆಫರ್ ಮಾಡ್ಬೋದು. ಅದರಲ್ಲಿರುವಂಥ ತಾಂತ್ರಿಕ ಮಾಹಿತಿಯನ್ನು ಬಳಸಿಕೊಂಡು ತಮ್ಮ ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು. ಇದರ ಜೊತೆಗೆ
ಈಗ ಬೀಜೋತ್ಪಾದನೆ ಅನ್ನೋದು ಮತ್ತೊಂದು ಉತ್ತಮವಾದಂಥ ಕ್ಷೇತ್ರ. ನಮ್ಮ ಜಿಲ್ಲೆಗೆ ಅದೇನು ಹೊಸದಲ್ಲ, ಆದರೆ ಅದರಲ್ಲಿ ತೊಡಗಿರುವಂಥ ರೈತರ ಸಂಖ್ಯೆ ಇನ್ನೂ ಭಾಳ ಕಡಿಮೆ ಇದೆ. ಅದು ಆಯಿಲ್ ಸೀಡ್ಸ್ ಇರ್ಬೋದು, ಭತ್ತ ಇರ್ಬೋದು, ವೆಜಿಟಬಲ್ ಸೀಡ್ಸ್ ಇರ್ಬೋದು, ಈವನ್ ದವಸ ಧಾನ್ಯಗಳು ಅಂದರೆ ಪಲ್ಸಸ್ ಅಂತ ಏನು ಹೇಳ್ತೀವಿ, ಈ ಕಾಳುಗಳ ಬೀಜೋತ್ಪಾದನೆ ಕೂಡ ಸಹ ಮಾಡ್ಬೋದು. ನಮ್ಮ ಜಿಲ್ಲೆಯ ಹವಾಗುಣ ಬೀಜೋತ್ಪಾದನೆಗೆ ಖಂಡಿತವಾಗ್ಲೂ ಸೂಕ್ತವಾಗಿದೆ. ನಮ್ಮ ಪಕ್ಕದ ರಾಣೆಬೆನ್ನೂರು ಅದಕ್ಕೆ ಬಹಳ ಪ್ರಸಿದ್ಧಿಯಾದಂಥ ಒಂದು ಕ್ಷೇತ್ರ ಅದು. ಅದೇ ರೀತಿ ಹರಪನಹಳ್ಳಿ, ಜಗಳೂರಲ್ಲಿ ಈಗಾಗಲೇ ಅಲ್ಲಲ್ಲೇ ರೈತರು ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಕ್ಷೇತ್ರಗಳಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೀಜೋತ್ಪಾದನೆಗೆ ತೊಡಗಿದ್ರೆ ಆದಾಯ ವೃದ್ಧಿಯಲ್ಲಿ ಅದು ಸಹ ಒಂದು ಬಹಳ ಮುಖ್ಯವಾದಂಥ ಒಂದು ಸ್ಟ್ರಾಟಜಿ ಆಗ್ತದೆ. ಇವಾಗ ಅದನ್ನು ವೈಯಕ್ತಿಕವಾಗಿ ಮಾಡೋದ್ರ ಜೊತೆಗೆ ಒಂದು ಗುಂಪಾಗಿ, ಒಂದು ಸಮೂಹದಲ್ಲಿ ಮಾಡಿದ್ರೆ, ಅದರಲ್ಲಿ ಸಂಘದಲ್ಲಿ ಶಕ್ತಿ ಅಂತ ಏನು ಹೇಳ್ತೀವಿ, ಹಾಗೆ SHG ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಕಮಾಡಿಟಿ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಹೇಳ್ತೀವಿ, CIG ಅಂತೇಳಿ, ಇವೆಲ್ಲವಕ್ಕೆ ಪೂರಕವಾಗಿ ಮೇಲಾಗಿ FPO, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ಕಂಪನಿ ಅಂತೇಳಿ ಮಾಡಿಕೊಂಡು ಸಾವಿರಾರು ಜನ ರೈತರು ಒಂದು ಚಾವಡಿಯಲ್ಲಿ ಒಂದು ವಿಚಾರಕ್ಕೆ ಅಥವಾ ಹಲವು ವಿಚಾರಗಳನ್ನು ಒಂದು ಚಾವಡಿ ಅಡಿಯಲ್ಲಿ ತಂದುಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸರ್ಕಾರದ ಸಹಾಯಧನ ತುಂಬ ಇದೆ. FPOಗಳನ್ನು ಈಗ ಬಹಳ ಮುಖ್ಯವಾದಂಥ ಒಂದು ಸ್ಟ್ರಾಟಜಿಯಾಗಿ ಸರ್ಕಾರ ನೋಡ್ತಾ ಇದೆ. ಅದು ರೈತರು ಒಟ್ಟಿಗೆ ಬಂದು ಈ ಒಂದು ಕೃಷಿಯ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡೋದು, ಮೌಲ್ಯವರ್ಧನೆ ಮಾಡೋದು, ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋದು, ಮಾರಾಟವನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ FPO ಒಂದು ಬಲವಾದಂಥ ಒಂದು ಅಸ್ತ್ರ ಅಂತೇಳಿ ಎಲ್ಲರೂ ನಂಬ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 16 FPOಗಳು ಕಾರ್ಯನಿರ್ವಹಿಸ್ತಿದ್ದಾವೆ. ಅದರಲ್ಲಿ 4 ರಿಂದ 6 FPOಗಳ ಜೊತೆ ಕೃಷಿ ವಿಜ್ಞಾನ ಕೇಂದ್ರ ನಾವು ಕೈ ಜೋಡಿಸಿ ತಾಂತ್ರಿಕ ಮಾಹಿತಿಯನ್ನು ನೀಡ್ತಾ, ಹಲವಾರು ಸಂದರ್ಭದಲ್ಲಿ ಅವರಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳು ನೀಡ್ತಾ ಅವ್ರನ್ನ ಬಲಪಡಿಸುವ ಎಡೆಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ FPOಗಳು ಆರಂಭವಾಗಿ ಈ ಒಂದು ಒಟ್ಟಾರೆ ಪ್ರೋಸೆಸ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಮಾತುಗಳನ್ನ ಹೇಳ್ತಾ ಏನು ನಮ್ಮ ನಗರ ಪ್ರದೇಶದಲ್ಲಿರುವಂಥವ್ರು ಹೇಗೆ ಕೃಷಿಗೆ ಸಹಾಯ ಮಾಡ್ಬೋದು ನಮ್ಮ ಮಾತು ಬಂದಾಗ, ಅರ್ಬನ್ ಕೃಷಿಯನ್ನು ಮಾಡಲಿಕ್ಕೆ ಅರ್ಬಿಕಲ್ಚರ್ ಅಂತೇಳಿ ನಾವು ಅದಕ್ಕೊಂದು ನೊಮೆನ್ಕ್ಲೇಚರ್ ಸಹ ಕೊಟ್ಟಿದ್ದೇವೆ. ಅವರು ಕೂಡ ಈ ಕೃಷಿಯ ಭಾಗವಾಗಿ ಮನೆಗೊಂದು ಕೃಷಿ ಅಥವಾ ಮನೆಗೊಂದು ತರಕಾರಿಯನ್ನು ಬೆಳ್ಕೊಂಡು, ಹಾಗೆ ನೆರೆಹೊರೆಯವರ ಜೊತೆಗೆ ಪ್ರತಿಯೊಬ್ಬರು ಆಗಿ ಒಂದೊಂದು ಮನೆಯಿಂದ ಒಂದೊಂದು ವೆಜಿಟಬಲ್ ಒಂದು ಕಾಲೋನಿಯಲ್ಲಿ ಬೆಳೆಯಲಿಕ್ಕೆ ಶುರು ಮಾಡಿದ್ರೆ ಆ ಒಂದು ವೆಜಿಟಬಲ್ ನಿಮಗೆ ಶುದ್ಧವಾಗಿ ಸಿಗುತ್ತೆ, ನಿಮಗೆ ಬೇಕಾದಾಗ ಸಿಗುತ್ತೆ, ಮತ್ತು ನಿಮ್ಮ ಕುಟುಂಬಕ್ಕೆ ನೀವೇ ಬೆಳೆದು ತಿನ್ನುವಂಥ ಒಂದು ಆ ಪ್ರಕ್ರಿಯೆ ಇದು. ಅದು ಬೆಳೆದಾಗಲೇ ಅದರದ್ದು ಒಂದು ಸಂತೋಷವನ್ನು ನೀವು ಅನುಭವಿಸ್ಲಿಕ್ಕೆ ಸಾಧ್ಯ. ಈ ರೀತಿ ಕೃಷಿ ಕ್ಷೇತ್ರಕ್ಕೆ ನೀವೆಲ್ಲರೂ ಒಂದಲ್ಲ ಒಂದು ಕಾಣಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಈಗ ಆರೋಗ್ಯದ ವಿಚಾರ ಬಹಳ ಮುಖ್ಯವಾಗ್ತಿರೋದ್ರಿಂದ, ಅದು ರೋಗ ನಿರೋಧಕ ಶಕ್ತಿ ಇರ್ಬೋದು ಅಥವಾ ರೋಗವನ್ನು ಕಡಿಮೆ ಮಾಡಿಕೊಳ್ಳುವಂಥ ನಮ್ಮ ಪ್ರಯತ್ನದ ಇದರಲ್ಲಿ ಆಹಾರ ಬಹಳ ಮುಖ್ಯವಾಗ್ತದೆ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಇದನ್ನು ಸಾಕಾರ ಮಾಡ್ಕೋಬೇಕಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕೇ ಬೇಕಾಗ್ತದೆ. ಅದು ಸಾವಯವ ರೂಪದಲ್ಲಿರ್ಬೋದು, ಆಮೇಲೆ ರಾಸಾಯನಿಕಗಳನ್ನ ಕಡಿಮೆ ಬಳಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಿರ್ಬೋದು, ಅದು ಬೇವಿನ ಎಣ್ಣೆಗಳನ್ನು ಬಳಸಿ ರೋಗ ರುಜಿನಗಳನ್ನು ಕಂಟ್ರೋಲ್ ಮಾಡುವಂಥ ವಿಚಾರಗಳಿರ್ಬೋದು. ಹೀಗೆ ಇವೆಲ್ಲದ್ರ ಕಡೆಗೆ, ಆಮೇಲೆ ಈಗ ನ್ಯೂಟ್ರಿ ಗಾರ್ಡನ್, ನ್ಯೂಟ್ರಿ ತಾಲಿ, ನ್ಯೂಟ್ರಿ ಸ್ಮಾರ್ಟ್ ವಿಲೇಜಸ್ ಅನ್ನುವ ಹಲವಾರು ಆಲೋಚನೆಗಳು ಹರಿದಾಡ್ತಿದ್ದಾವೆ. ನಾವು ಕೆಲವು ಗ್ರಾಮಗಳನ್ನ ಈ ವಿಚಾರವಾಗಿ ದತ್ತು ತೆಗೆದುಕೊಂಡು ಅಲ್ಲಿ ಇರುವಂಥ ಹೆಣ್ಣುಮಕ್ಕಳಿಗೆ ಕಿಚನ್ ಗಾರ್ಡನ್ ವಿಚಾರದಲ್ಲಿ ಟ್ರೈನಿಂಗ್ ಕೊಡೋದು, ಅಲ್ಲಿ ಒಂದು ನ್ಯೂಟ್ರಿ ತಾಲಿ ಅಂದರೆ ಪೌಷ್ಟಿಕಾಂಶಗಳ ಇರುವಂಥ ಒಂದು ಊಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನಷ್ಟು ಅದರಲ್ಲಿ ಅದನ್ನು ಹೇಗೆ ಉತ್ತಮಗೊಳಿಸ್ಬೋದು, ಆ ತಾಲಿಯನ್ನು, ಆ ತಟ್ಟೆಯನ್ನು, ಊಟದ ತಟ್ಟೆಯನ್ನು ಅನ್ನೋದು ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿನೂ ಕೂಡ ಒಂದು, ಏಕೆಂದರೆ ನಾನು ಕೃಷಿ ಕುಟುಂಬ ಆರೋಗ್ಯವಾಗಿರೋದು ಬಹಳ ಮುಖ್ಯ ಅನ್ನೋದನ್ನ ಯಾವತ್ತೂ ಬಯಸೋನು. ಅವರು ಆರೋಗ್ಯವಾಗಿದ್ದರೆ ನಮ್ಮ ಇಡೀ ದೇಶದ ಕೃಷಿ ಆರೋಗ್ಯವಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಈ ನಿಟ್ಟಿನಲ್ಲಿ ಅವರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಅದಕ್ಕೆ ಹಾಲು ಹಿಂಡುವ ಮನೆಯಲ್ಲಿ, ಕರೆವು ಮಾಡ್ತಾರಲ್ಲ ಹೈನುಗಾರಿಕೆ ಮಾಡೋ ಮನೆಯಲ್ಲಿ ಬಹಳ ಮುಖ್ಯವಾಗಿ ಅವರು ಹೆಚ್ಚು ಉತ್ಕೃಷ್ಟವಾದಂಥ ಹಾಲಿನ ಪದಾರ್ಥಗಳನ್ನು, ಹಾಲನ್ನು ಬಳಸ್ಕೊಳ್ಬೇಕು. ಎಕ್ಸಸ್ ಅನ್ನೋದನ್ನ ಮಾತ್ರ ಮಾರಾಟ ಮಾಡಬೇಕು. ಮಾರಾಟಕ್ಕೋಸ್ಕರನೇ ಹಾಲು ಬೆಳೆಯೋದು ಪ್ರಕ್ರಿಯೆ ಏನಿದೆ ಅದನ್ನು ನನಗೆ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಹೀಗಾಗಿ ಹಾಲು ಬೆಳೆಯುವಂಥ ಮನೆಯಲ್ಲಿ
ಮುಂಚೆ ಈ ರೀತಿ ಇರಲಿಲ್ಲ. ಅಂದರೆ ಆರೋಗ್ಯ ಬಹಳ ಚೆನ್ನಾಗಿರ್ತಿತ್ತು. ಇತ್ತೀಚೆಗೆ ಹಾಲನ್ನು ಮಾರೋದೇ ಒಂದು ದೊಡ್ಡ ವಿಷಯವಾಗಿ, ಹಾಲು ಇರುವ ಮನೆಯಲ್ಲಿ, ಅಂದರೆ ಹಾಲು ಬೆಳೆಯುವ ಮನೆಯಲ್ಲಿ, ಹಾಲನ್ನು ಉತ್ಪತ್ತಿ ಮಾಡುವ ಮನೆಯಲ್ಲಿ ಹಾಲೇ ಒಂದೊಂದ್ಸರಿ ಮಕ್ಕಳಿಗೆ ಹಾಲು ಸಿಗದಂಥ ಪರಿಸ್ಥಿತಿ ಇರ್ತದೆ. ಹಂಗೆ ಆಗಬಾರ್ದು. ಆ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ನಾವು ರಾಸಾಯನಿಕಗಳಿಂದ ದೂರ ಉಳಿಯೋದು, ಪೆಸ್ಟಿಸೈಡ್ಸಿಂದ ದೂರ ಉಳಿಯೋದು, ಸಾವಯವಯುಕ್ತ ಪದಾರ್ಥಗಳನ್ನ ಬೆಳೆದು ನಾವು ಮೊದಲು ತಿಂದು ಆನಂತರ ಎಕ್ಸಸ್ಸನ್ನು ಬಂಧು ಬಳಗಕ್ಕೆ ಮಾರಾಟ ಮಾಡಿ, ಸರಿಯಾದ ಬೆಲೆಗೆ ಮಾರಾಟ ಮಾಡಿ. ಏಕೆಂದರೆ ನೀವು ಹಣವೂ ಭಾಳ ಮುಖ್ಯ ಆಗ್ತದೆ, ಆದರೆ ಹಣವೇ ಭಾಳ ಮುಖ್ಯ ಆಗೋದಿಲ್ಲ ಅನ್ನೋದನ್ನು ಸಹ ನೈಸರ್ಗಿಕ ಕೃಷಿಕರು ತೋರಿಸ್ಕೊಟ್ಟಿದ್ದಾರೆ. ಆರೋಗ್ಯವಾಗಿ ನೆಮ್ಮದಿಯಾಗಿ ಇರುವುದು ಬದುಕಿನ ಪ್ರಥಮ ಧ್ಯೇಯ ಅಂತ ಆದರೆ ಅದನ್ನು ನಿಸರ್ಗದತ್ತ ಕೃಷಿಯಲ್ಲಿ, ನೈಸರ್ಗಿಕ ಕೃಷಿಯಲ್ಲಿ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸುವಂಥ ರೈತರು ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರೋದ್ರಿಂದ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಕೃಷಿಯಲ್ಲಿ ಆದಾಯವನ್ನು ಗಳಿಸುವ ಜೊತೆಗೆ ನೆಮ್ಮದಿ ಅನ್ನೋದು ಆದಾಯದ ಮುಖ್ಯ ಗುರಿಯಾಗಿದ್ದರೆ ಅದನ್ನು ಹೇಗೆ ಗಳಿಸ್ಬೋದು ಅನ್ನೋದ್ರ ಬಗ್ಗೆನೂ ನಾವು ಭಾಳ ಉಪಯುಕ್ತವಾದಂಥ ಚರ್ಚೆಯನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಕೆಲವು ಅಂಕಿಅಂಶಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಯಾಕೆಂದರೆ ಈ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಮುಂದಿನ ನಡೆಗಳನ್ನು ನಿರ್ಧರಿಸಲಿಕ್ಕೆ ಸಹಾಯ ಮಾಡ್ತದೆ. ಬರುವ 2050ನೇ ಇಸ್ವಿಗೆ ನಮ್ಮ ಭೂಮಿಯ ಜನಸಂಖ್ಯೆ 9 ಬಿಲಿಯನ್ ಆಗಲಿದೆ. ಅಂದರೆ 900 ಕೋಟಿಯನ್ನು ದಾಟಲಿದೆ. ಇದಕ್ಕಿಂತ ಜಾಸ್ತಿ ಜನಸಂಖ್ಯೆಯನ್ನು ಈ ವಸುದೆ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ ಭೂಮಿ ತನ್ನದೇ ಆದಂಥ ಕ್ರಮಗಳಿಂದ ನಿಯಂತ್ರಿಸುತ್ತೆ ಅನ್ನೋದು ಪ್ರಾಜ್ಞರ ಅಭಿಪ್ರಾಯ. ಇಂಥ ಸಂದರ್ಭದಲ್ಲಿ ಆಹಾರ ಉತ್ಪಾದನೆ ಅನ್ನೋದು ಅತ್ಯಂತ ಒಂದು ದೊಡ್ಡ ಸವಾಲಾಗಿ ನಮ್ಮ ಮುಂದೆ ನಿಂತಿದೆ. ಆ ಜನಸಂಖ್ಯೆಗೆ ಸರಿಯಾದ ಪ್ರಮಾಣದ, ಸರಿಯಾದ ಕ್ವಾಲಿಟಿಯ ಆಹಾರವನ್ನು ಒದಗಿಸುವಂಥ ಒಂದು ಬೃಹತ್ ಸವಾಲು ನಮ್ಮೆಲ್ಲರ ಮುಂದಿದೆ. ಉದಾಹರಣೆಗೆ ನಮ್ಮ ಭಾರತವನ್ನೇ ತೆಗೆದುಕೊಂಡ್ರೆ ಆ ಸಂದರ್ಭಕ್ಕೆ ಭಾರತದಲ್ಲಿ ಉತ್ಪಾದನೆ ಮಾಡಬೇಕಾಗುವ ಆಹಾರ ವಸ್ತುಗಳ ವಿವರ ಈ ರೀತಿ ಇರುತ್ತೆ. ಧಾನ್ಯಗಳು 500 ಮಿಲಿಯನ್ ಮೆಟ್ರಿಕ್ ಟನ್, ತರಕಾರಿ ಹಣ್ಣು 520 ಮಿಲಿಯನ್ ಮೆಟ್ರಿಕ್ ಟನ್, ಮಾಂಸ ಪದಾರ್ಥಗಳು 10.5 ಮಿಲಿಯನ್ ಮೆಟ್ರಿಕ್ ಟನ್, ಮೀನು 18 ಮಿಲಿಯನ್ ಮೆಟ್ರಿಕ್ ಟನ್, ಹಾಲು 320 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು. ಇಷ್ಟು ಅಗತ್ಯ ಇರ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಅದಕ್ಕಿಂತ 70% ಅಷ್ಟು ಕಡಿಮೆ ಈ ಎಲ್ಲ ವಸ್ತುಗಳ ಉತ್ಪಾದನೆ ಈಗ ಆಗ್ತಾ ಇದೆ. ಅಂದರೆ 70% ಹೆಚ್ಚು ಉತ್ಪಾದನೆ ಇನ್ನು 30 ವರ್ಷಗಳಲ್ಲಿ ಆಗಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂಥದ್ದು ಭೂಮಿ. ಅಷ್ಟು ಭೂಮಿಯನ್ನು ನಾವು ಹೊರಗಡೆಯಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸರಿಸುಮಾರು ದಕ್ಷಿಣ ಅಮೆರಿಕ ಖಂಡದಷ್ಟು ಎಕ್ಸ್ಟ್ರಾ ಭೂಮಿ ಇಷ್ಟು ಬೆಳೆಯನ್ನು ಬೆಳೀಲಿಕ್ಕೆ ಬೇಕಾಗ್ತದೆ ಇಡೀ ಪ್ರಪಂಚದಾದ್ಯಂತ. ಆ ಭೂಮಿ ನಮ್ಮ ಹತ್ರ ಇಲ್ಲ, ಆದರೆ ನಮ್ಮ ಹತ್ರ ಇರೋದು ವಿಜ್ಞಾನ, ತಂತ್ರಜ್ಞಾನ. ಸೊ ಇಷ್ಟು ಅಗಾಧ ಪ್ರಮಾಣದ ಉತ್ಪಾದನೆ ಮಾಡಲಿಕ್ಕೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಬಳಸಿಕೊಂಡು ಇವಷ್ಟನ್ನೂ ಮೇಳೈಸಿ ನಾವು ಕೃಷಿಯನ್ನು ಮಾಡಿದ್ದೇ ಆದರೆ ನಮಗೆ ಕೃಷಿಯಿಂದ ಉಪಯೋಗ ಆಗ್ತದೆ, ಕೃಷಿ ನಮ್ಮನ್ನು ಉಳಿಸ್ತದೆ. ಈ ಮಾತುಗಳನ್ನು ಸೂಕ್ಷ್ಮವಾಗಿ ನಿಮ್ಮ ಜೊತೆ ಹಂಚಿಕೊಳ್ತಾ ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನು ಬಳಕೆ ಮಾಡುವಂಥದ್ದು, ಹಾಗೆ ಆ ಸೂಕ್ಷ್ಮವನ್ನು ನಾವು ಗಮನಿಸಬೇಕಾಗ್ತದೆ. ಆ ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನು ಬಳಸುವಾಗ ಅದು ಭೂಮಿಯಿಂದ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡು ಉತ್ಪನ್ನವಾಗಿ ಹೊರಗೆ ಬರ್ತದೆ. ಹಾಗಾಗಿ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂಥ ತಾಂತ್ರಿಕತೆಗಳನ್ನು ನಾವು ಬಳಸಲಿಲ್ಲ ಅಂದರೆ ಭೂಮಿ ಬಲು ಬೇಗನೆ ಬರಡಾಗ್ತದೆ. ಕಡಿಮೆ ನೀರು ಹಾಗೂ ಪೋಷಕಾಂಶಗಳನ್ನು ಬೇಡುವಂಥ ತಳಿಗಳನ್ನು ನಾವು ಗುರುತಿಸಿ ಅವುಗಳನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಹೆಚ್ಚು ಪೋಷಕಾಂಶ ಭರಿತ ಆಹಾರ ಧಾನ್ಯಗಳ ಉತ್ಪಾದನೆ, ಅಂದರೆ ಸಿರಿಧಾನ್ಯಗಳು ಅಂತ ನಾವೇನು ಹೇಳ್ತೀವಿ, ನವಣೆ, ಸಾಮೆ, ಸಜ್ಜೆ ಅಂತ ಕೇಳಿದೀವಲ್ಲ, ಈ ಥರದ ಧಾನ್ಯಗಳನ್ನು ನಾವು ಬಳಸ್ಕೊಳ್ಬೇಕಾಗ್ತದೆ. ಹಣ್ಣು ತರಕಾರಿಗಳ ಹೆಚ್ಚು ಬಳಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬರಬೇಕಾಗ್ತದೆ. ವೃಕ್ಷಾಧಾರಿತವಾದಂಥ ಫಲೋತ್ಪಾದನೆಯನ್ನು ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಬೆಳೆಸಬೇಕಾಗ್ತದೆ. ಆಮೇಲೆ ಪೆಟ್ರೋಲಿಯಂ ಹಾಗೂ ಪೂರಕ ಉತ್ಪನ್ನಗಳ ಅವಲಂಬನೆಯನ್ನು ನಿಧಾನವಾಗಿ ನಾವು ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದರೆ ನಮಗೆ ಗೊತ್ತಿದೆ ಅವು ಮುಗಿದು ಹೋಗ್ತವೆ ಒಂದಲ್ಲ ಒಂದಿನ. ಅಂಥ ಒಂದು ಜೀವನ ಕ್ರಮವನ್ನು ನಾವು ಈಗಲೇ ಸೃಷ್ಟಿ ಮಾಡ್ಕೊಳ್ಬೇಕಾಗ್ತದೆ. ಅವುಗಳಿಂದ ದೂರ ಉಳಿದು ಸಹ ನಾವು ನೆಮ್ಮದಿಯ ಬದುಕನ್ನು ಕಾಣಬಲ್ಲವು ಅಂತ ಹೇಳ್ಬಿಟ್ಟು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ತೋರಿಸ್ಕೊಡ್ಬೇಕಾಗ್ತದೆ. ಆಮೇಲೆ ನೇರವಾಗಿ ಕೃಷಿಕರಿಗೆ ಹಲವಾರು ಸವಲತ್ತುಗಳನ್ನು ನಾವು ಕೊಡಬೇಕು. ಅದು ಜೀವ ವಿಮೆ ಇರ್ಬೋದು, ಬೆಳೆ ವಿಮೆ ಇರ್ಬೋದು. ಮತ್ತು ಆಹಾರವನ್ನು ಬೆಳೆಯುವಂಥ ರೈತರಿಗೆ ಯಾವತ್ತೂ ಆಹಾರದ ಕೊರತೆ ಬರದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಒಂದು ಪ್ರಾಥಮಿಕ ಕರ್ತವ್ಯ ನಮ್ಮೆಲ್ಲ ನಾಗರಿಕ ಸಮಾಜದ ಮೇಲಿದೆ. ಆಮೇಲೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು. ಆಮೇಲೆ ಉಣ್ಣುವ ಬಾಯಿಗೆ ದುಡಿಯುವ ಕೈಗಳು ಅವರವರದೇ ಇರಲಿ ಅಂತ ಹೇಳ್ಬಿಟ್ಟು ಕವಿವಾಣಿ ಇದೆ. ಆ ಮಾತಿನ ಪ್ರಕಾರ ನಾವು ನಡ್ಕೊಳ್ಬೇಕಾಗ್ತದೆ. ಆಮೇಲೆ ಗ್ರೀನ್ ಪಾಸ್ ಲೇನ್ ಅಂತೇಳಿ ಮಾಡಿಬಿಟ್ಟು ಟೋಲ್ ಗೇಟಲ್ಲಿ ರೈತರಿಗೆ ಸದಾ ಫಾರೆವರ್
ಅವರಿಗೆ ಫ್ರೀ ಟೋಲ್ ಸರ್ವಿಸನ್ನು ನಾವು ಕೊಡಬೇಕಾಗ್ತದೆ. ಆಮೇಲೆ ಆ ರೈತ ಉತ್ಪನ್ನಗಳೇನಿದಾವೆ ಅವಕ್ಕೆ ಸುಂಕರಹಿತ ಚಾಲನೆಗೆ ಇದು ಅನುಕೂಲ ಮಾಡಿಕೊಡ್ತದೆ. ಆಮೇಲೆ ಸ್ವಂತ ಮಾರುಕಟ್ಟೆ ಮಾಡಿಕೊಡ್ಲಿಕ್ಕೆ ಮಾರಾಟಕ್ಕೆ ರೈತರಿಗೆ ಬೆಂಬಲ ನೀಡಬೇಕು. ಆಮೇಲೆ ಈಗಾಗಲೇ 2020 ಫಾರ್ಮ್ ಆಕ್ಟ್ಸ್ ಏನು ಬಂದಿದೆ ಅದರಲ್ಲಿ ಈ ಎಲ್ಲ ಅಂಶಗಳಿಗೆ ಪೂರಕವಾದಂಥ ಸವಲತ್ತುಗಳು ಬರ್ತಾ ಇದೆ. ಅದು ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕೆ ಇರುವಂಥ ಅಡಚಣೆಗಳು ಯಾವುದೇ ಇದ್ರೂ ಅದನ್ನೆಲ್ಲ ನಿವಾರಣೆ ಮಾಡಿಬಿಡಬೇಕು. ಆಮೇಲೆ ನೇರ ಸಂಪರ್ಕ ಗ್ರಾಹಕರು ಮತ್ತು ರೈತರ ನಡುವೆ, ಉತ್ಪಾದಕರ ನಡುವೆ ಗುಣಮಟ್ಟದ ಆಹಾರ ಸಾಮಗ್ರಿಗಳು ಮತ್ತು ಗ್ಯಾರಂಟಿ ಆಹಾರ ಮೂಲ, ಮಾನವ ಸಂಬಂಧಗಳ ಬೆಸುಗೆ ಈ ಮೂಲಕ ಸಾಧ್ಯವಾಗ್ತದೆ. ಆಮೇಲೆ ಒಳ್ಳೆಯ ಬೆಲೆ ಪರಸ್ಪರರಿಗೆ ದೊರೆಯುತ್ತದೆ. ಅಂದರೆ ನಮಗೆ ಒಳ್ಳೆಯ ಆಹಾರ ಸಿಗ್ತದೆ, ಗ್ರಾಹಕರಿಗೆ ರೈತರು ಬೆಳೆದಂಥ ಉತ್ಪಾದಕರಿಗೆ ಒಳ್ಳೆಯ ಬೆಲೆ ಸಿಗ್ತದೆ. ಅವರಿಗೆ ತಾವು ಮಾಡುತ್ತಿರುವಂಥ ಕಾಯಕದ ಬಗ್ಗೆ ಒಂದು ನಂಬಿಕೆ, ಒಂದು ಮರ್ಯಾದೆ ಅವರಿಗೆ ಅದು ದೊರಕಿದ್ರೆ ಖಂಡಿತವಾಗ್ಲೂ ಕೃಷಿ ಕ್ಷೇತ್ರ ಒಂದು ಮಾನವ ಜನಾಂಗಕ್ಕೆ ಇಡೀ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಉನ್ನತವಾದಂಥ ಕ್ಷೇತ್ರ ಕೃಷಿ ಅಂತ ಏನು ಹೇಳ್ತೀವಿ ಅದು ನಿಜವಾದ ಅರ್ಥದಲ್ಲಿ ಆಗ ಕಂಡು ಬರ್ತದೆ. ಜೈವಿಕ ಗೊಬ್ಬರಗಳಿರ್ಬೋದು, ಜೈವಿಕ ಹತೋಟಿ ಕ್ರಮಗಳಿರ್ಬೋದು, ಇವುಗಳನ್ನ ಎಲ್ಲ ಸಂದರ್ಭದಲ್ಲೂ ಬಳಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಮಳೆ ನೀರು ಕೊಯ್ಲು, ಸಂಗ್ರಹಣೆ, ಅದರ ಸದ್ಬಳಕೆ ಖಂಡಿತವಾಗ್ಲೂ ಈಗಿನ ತುರ್ತು ಅಗತ್ಯವಾಗಿದೆ. ಆಮೇಲೆ ಸಮಗ್ರ ಕೃಷಿಗೆ ಕೃಷಿಕರಿಗೆ ಪ್ರಾಧಾನ್ಯತೆಯನ್ನು ನೀಡಬೇಕು. ಆಮೇಲೆ ಎಲ್ಲ ಸುದ್ದಿ ಮಾಧ್ಯಮಗಳು ಮತ್ತೆ ತಾಣಗಳಲ್ಲಿ ಕೃಷಿ ಒಂದು ಪ್ರಮುಖ ಸುದ್ದಿಯಾಗಿ ಬಿಂಬಿಸಬೇಕಾಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಎಲ್ಲರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಆಮೇಲೆ 0 ಫುಡ್ ಮೈಲ್ಸ್ ಅಂತೇಳಿ ನಾನು ಯಾವಾಗಲೂ ನನಗೆ ನಾನೇ ಹೇಳ್ಕೊಳ್ತಾ ಇರ್ತೇನೆ. ಅಂದರೆ ಆಯಾ ಪ್ರದೇಶದ ಜನರು ಅನುಗುಣವಾದಂಥ ಆಹಾರವನ್ನು ಅಲ್ಲೇ ಬೆಳಿಬೇಕು, ಅದನ್ನು ಬಳಕೆ ಮಾಡಿಕೊಡ್ಬೇಕು. ವ್ಯಾಪಾರದ ಉದಾರೀಕರಣದ ಅಡಿಯಲ್ಲಿ ನಡೆಯುವಂಥ ವಿಪತ್ತುಗಳಿಗೆ ಕಡಿವಾಣವನ್ನು ಅಗತ್ಯವಾಗಿ ಈ ಸಂದರ್ಭದಲ್ಲಿ ಹಾಕಬೇಕು. ರೈತರಿಗೆ ಅಗತ್ಯವಾದಂಥ ಸಾಲ ಸೌಲಭ್ಯಗಳನ್ನು ಸುಲಭವಾಗಿ ವಿತರಣೆ ಮಾಡಬೇಕು. ಇದು ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಖಂಡಿತವಾಗಲೂ ನೀಡುತ್ತದೆ. ಆಮೇಲೆ ಕೃಷಿ ಅದ್ಭುತ ಕಾಯಕ ಅಂತ ಹೇಳ್ತೇವಲ್ಲ, ಅದಕ್ಕೆ ನಿಜವಾದಂಥ ಆದರ ಮನ್ನಣೆಯನ್ನು ಸದಾ ದೊರೆಯುವಂತೆ ನಾವು ನೋಡ್ಕೊಳ್ಬೇಕು. ಬರೀ ತೋರಿಕೆಗೆ, ಭಾಷಣಕ್ಕೆ ಅದು ಆಚರಣೆಯಾಗಿ ಉಳಿಬಾರ್ದು. ಸಮಾಜದಲ್ಲಿ ಅನುಕರಣೀಯ ಸಂಸ್ಕೃತಿ ಕೃಷಿಯಾಗಬೇಕು ಅಂತೇಳಿ ನಾನು ಬಯಸ್ತೇನೆ. ಆಡಂಬರ, ಶ್ರೀಮಂತಿಕೆ, ಸಂಪತ್ತು ಕ್ರೋಢೀಕರಣ, ವೈಭೋಗ, ಈ ಸಂಸ್ಕೃತಿಯನ್ನು ನಾವು ನಿಕೃಷ್ಟಗೊಳಿಸಬೇಕು. ಅದಕ್ಕೆ ಅಗತ್ಯವಿರುವಂಥ ರಾಜಕೀಯ ಇಚ್ಛಾಶಕ್ತಿ ಪ್ರಸ್ತುತ ಬೆಳೆಯಬೇಕಾದಂಥ ಅನಿವಾರ್ಯತೆ ಇದೆ. ಥಿಕ್ ಫಾರೆಸ್ಟ್ ಇನ್ ಕ್ವಿಕ್ ಟೈಮ್ ಅಂತೇಳಿ ಒಂದು ಮಾತನ್ನು ಮಿಯಾವಾಕಿ ಎನ್ನುವ ಒಬ್ಬ ಫಿಲಾಸಫರ್ ಜಪಾನಿಂದ ಹೇಳ್ತಾನೆ. ಅಂದರೆ ಈ ಅರಣ್ಯ ಅನ್ನೋದು ಎಷ್ಟು ಬಹಳ ಮುಖ್ಯ ನಮ್ಮ ಸಮಾಜಕ್ಕೆ ಅನ್ನೋದನ್ನು ತೋರ್ಪಡಿಸಲಿಕ್ಕೆ ಆಟೋಮಿಕ್ ಬಾಂಬ್ ಡಿಸ್ಟ್ರಕ್ಷನ್ ಆದ ನಂತರ ಜಪಾನನ್ನು ಮತ್ತೆ ವಾಪಸ್ಸು ಪ್ರಮುಖ ಪಂಕ್ತಿಯಲ್ಲಿ ತಂದು ನಿಲ್ಲಿಸಿದಂಥ ಮಹಾನ್ ಭಾವರುಗಳಲ್ಲಿ ಈ ವ್ಯಕ್ತಿಯು ಕೂಡ ಒಬ್ಬ. ಇವರು ಇಡೀ ಜಪಾನ್ ದೇಶದ ಫಾರೆಸ್ಟನ್ನು ಮತ್ತೆ ಬೆಳೆಸುವ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅದನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಸಣ್ಣ ಮಿನಿ ಫಾರೆಸ್ಟ್ ಥರ ಮಾಡಿದ್ದೇವೆ. ಅದನ್ನು ಮಿಯಾವಾಕಿ ಮಿನಿ ಫಾರೆಸ್ಟ್ ಅಂತೇಳಿ ಮಾಡಿದ್ದೇವೆ. ಅದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ನಗರ ಪ್ರದೇಶದಲ್ಲಿ ಅರಣ್ಯ, ಈ ಥರದ ಮಿನಿ ಅರಣ್ಯಗಳನ್ನು ಅಲ್ಲಲ್ಲೇ ಬೆಳೆಸಿ ಸಣ್ಣ ಸಣ್ಣ ಅರಣ್ಯಗಳನ್ನು ತುಂಡುಗಳನ್ನಾಗಿ ಮಾಡಿ ಬೆಳೆಸಿಬಿಟ್ಟು ಇವುಗಳಿಂದ ಆಗುವ ಇಂಡೈರೆಕ್ಟ್ ಬೆನಿಫಿಟನ್ನು ನಮ್ಮ ಆಧುನಿಕ ಸಮಾಜ ಗಳಿಸಬೇಕಾಗಿದೆ. ಈ ವೃಕ್ಷಾಧಾರಿತವಾದಂಥ ವಿಚಾರ ಹೇಳಿದಾಗ ಈ ಮಿನಿ ಫಾರೆಸ್ಟನ್ನು ನಾನು ನಿಮ್ಮ ಮನಸ್ಸಿಗೆ ಯಾಕೆ ಆಗ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಆಗಬೇಕು ಅಂತೇನಿಲ್ಲ. ಸಣ್ಣ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ವಿಚಾರದಲ್ಲಿ ನಾವು ಒಂದು ರೋಬಸ್ಟ್ ಇಂಡಿಯಾವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಸಹ ನಮ್ಮದೇ ಆದಂಥ ಕಾಣಿಕೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ತಾ, ಬಹುಶಃ ಬರುವ ಇನ್ನು 30 ವರ್ಷದಲ್ಲಿ ದೇಶದ 45% ಯುವಜನತೆ ನಮ್ಮ ದೇಶದಲ್ಲಿರ್ತದೆ. ಇದು ಇದುವರೆಗೂ ಸಂಭವ ಆಗದೇ ಇರುವಂಥ ಒಂದು ವಿಚಾರ. ಈ ಒಂದು ಅದ್ಭುತ ಏನು ವಿಚಾರ ಇದೆ, ಅಷ್ಟು ಯುವಶಕ್ತಿ ನಮ್ಮಲ್ಲಿ ಒಂದು ಕಡೆ ನೆಲೆ ನಿಲ್ಲುವಂಥ ಈ ಸಂದರ್ಭ ಅದೊಂದು ರೀತಿಯ ಮನ್ವಂತರ. ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಪ್ರಪಂಚಕ್ಕೆ ವಿಶ್ವಗುರುವಾಗಿ ಭಾರತವನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ, ನಮ್ಮೆಲ್ಲರ ಏನು ಒಂದು ಅಭಿಮಾನ ಇದೆ ಭಾರತದ ಮೇಲೆ, ಈ ರೀತಿ ಇಡೀ ಪ್ರಪಂಚ ವಿಶ್ವಗುರುವಾಗಿ ಭಾರತವನ್ನು ನೋಡಬೇಕು ಅಂತೇಳಿ ಕೃಷಿ ಕ್ಷೇತ್ರದ ಹಿರಿಮೆಯನ್ನು ತಿಳಿಸುವಂಥ ಒಂದು ಮಾತನ್ನು ಸೂರಂ ಎಕುಂಡಿಯವರು ತಮ್ಮ ಕವನದಲ್ಲಿ ಒಂದು ಕಡೆ ಹೇಳ್ತಾರೆ. ತುಂಬಿದ ಸಭೆಯಲ್ಲಿ ಕೇಳುತ್ತೀವಿ ನಿಮಗ, ನೀವು ಹೇಳಬೇಕು ನಮಗ,
ಸಾವಿರ ಒಡಲನ್ನು ತಣಿಸುವ ಸವಿಯನ್ನು ಕೊಟ್ಟರ್ಯಾರು ನಿಮಗ, ಸಾವಿರ ಒಡಲನ್ನು ತಣಿಸುವ ಸವಿಯನ್ನು ಕೊಟ್ಟರ್ಯಾರು ನಿಮಗ, ಕುದಿಯುವ ಮಡಕೆಯ ಕರುಣೆಯ ಅಂಬಲಿ ಕೊಟ್ಟಿತಣ್ಣ ನಮಗ. ಎಷ್ಟು ಸೊಗಸಾಗಿ ರೈತರ ಕಾಯಕವನ್ನ ಬಿಂಬಿಸುವಂತ ಈ ಕವನದ ಸಾಲುಗಳನ್ನು ಸುರಂ ಹೆಕ್ಕೊಂಡಿಯವರು ಹೇಳಿದ್ದು. ಈ ಸಂದರ್ಭದಲ್ಲಿ ಮಾತನ್ನ ಜ್ಞಾಪಿಸ್ಕೊಳ್ತಾ 60 ಮಿಲಿಯನ್ ಮಕ್ಕಳು ನಮ್ಮ ಭಾರತ ದೇಶದಲ್ಲಿ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಅಂತ ಹೇಳಿದಾಗ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತುಂಬ ವೇದನೆ ಆಗ್ತದೆ. ಇಡೀ ಜಗತ್ತಿಗೆ ಆಹಾರವನ್ನು ಬೆಳೆದುಕೊಡುವಂಥ ಶಕ್ತಿ ಇರುವಂಥ ದೇಶ, ಇರುವ ನೆಲದಲ್ಲಿ 50% ಫಲವತ್ತತೆಯನ್ನು ಹೊಂದಿರುವಂಥ, ಇನ್ನೂ ಕೃಷಿಗೆ ಅತ್ಯಂತ ಯೋಗ್ಯವಾದಂಥ ನೆಲವುಳ್ಳಂಥ ದೇಶ ಈ ಭಾರತ. ಇದು ನಮ್ಮೆಲ್ಲರ ಹೆಮ್ಮೆ. ಇಂಥ ಸಂದರ್ಭದಲ್ಲಿ ಕುವೆಂಪು ಅವರು ಸುಮಾರು 100 ವರ್ಷಗಳ ಹಿಂದೆ ಹೇಳಿದಂಥ ಒಂದು ಕವನದ ಸಾಲುಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಯಾಕೆ ಈ ವೈರುಧ್ಯಗಳು ಆಗ್ತಾ ಇದೆ ಅಂಥೇಳಿ, ಇಷ್ಟು ಸೊಗಸಾದ ದೇಶ ಯಾಕೆ ಈ ರೀತಿಯ ಒಂದು ಅಪೌಷ್ಟಿಕತೆ ಇರ್ಬೋದು, ಅಥವಾ ಇನ್ನೂ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಲಿಕ್ಕೆ ಸಾಧ್ಯವಿಲ್ಲದಂಥ ಕೆಲವು ಕುಟುಂಬಗಳಿಗೆ ಇರುವಂಥ ಪರಿಸ್ಥಿತಿ ಯಾಕಿದೆ ಅನ್ನೋದು ಬಹುಶಃ ಈ ಸಾಲುಗಳಲ್ಲಿ ಕುವೆಂಪುರವರು ಬಹಳ ನಿಚ್ಚಳವಾಗಿ ಹೇಳಿದ್ದಾರೆ. ಇದನ್ನು ನಾವು ಸೂಕ್ಷ್ಮವಾಗಿ ಅರಿತು ಮಾನವೀಯತೆ, ಮನುಕುಲ ಇವುಗಳು ಬರೀ ಮಾತುಗಳಾಗಿ ಉಳಿದೆ, ಆಚರಣೆಗೆ ಬರಬೇಕು ಅನ್ನೋದು ನನ್ನ ಆಶಯ ಕೂಡ. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಕುವೆಂಪುರವರ ಸಾಲುಗಳು ಈ ರೀತಿ ಇದೆ. ಅತಿ ಭೋಗವುದು ರೋಗ, ಕೊಲ್ಲುವುದು ಬೇಗ, ಪೊರೆಗಳಿಂದ ತಂದಿಹುದು ಹಳ್ಳಿಗೀಗ, ಸಾಮಾನ್ಯ ಜೀವನವು ಪರಮಸುಧೆಯಂತೆ, ಮಿತಿಮೀರಿದ ದತಿ ಭೋಗ ಘೋರ ವಿಷದಂತೆ, ದೇಶಗಳು ಹಾಳಾದು ದತಿ ಭೋಗದಿಂದ, ನೀತಿ ನಾಶವು ಕೀರ್ತಿ ನಾಶವಾದರಿಂದ. ಬಹಳ ಅದ್ಭುತವಾದಂಥ ಸಾಲುಗಳು. ಇವುಗಳ ಸೂಕ್ಷ್ಮವನ್ನು ನಾವು ಅರಿತಿದ್ದೇ ಆದರೆ ನಮ್ಮ ಬದುಕಿನಲ್ಲಿ ನೆಮ್ಮದಿಗೆ ಕೊರತೆಯೇ ಇರೋದಿಲ್ಲ. ಮತ್ತೆ ನಾವು ನಮ್ಮ ಇತರರ ಒಳಿತಿನಲ್ಲಿ ನಮ್ಮ ಒಳಿತಿದೆ ಎನ್ನುವ ಮಾತು ಏನಿದೆ ಅದನ್ನು ಅಕ್ಷರಶಃ ಪಾಲಿಸಿ ನಾವು ದಾರಿದೀಪವಾಗಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಮಾರ್ಗವನ್ನು ಅಲ್ಲಿ ಹಾಕಿಕೊಡ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ದೇಶ ಒಂದು ರೀತಿಯ ಭಾಳ ಸೆನ್ಸಿಟಿವ್ ಘಟ್ಟದಲ್ಲಿದೆ. ಈ ಕಡೆ ಕೋವಿಡ್-19 ನಿಯಂತ್ರಣ ಮಾಡುವ ವಿಚಾರ ಇರ್ಬೋದು, ಮೇಲ್ಗಡೆ ಗಡಿ ಭಾಗದಲ್ಲಿರುವಂಥ ತಗಾದೆಗಳು, ಆಮೇಲೆ ಅಲ್ಲಲ್ಲೇ ಕೃಷಿ ಕ್ಷೇತ್ರಕ್ಕೆ ಒದಗಿ ಬರ್ತಿರುವಂಥ ಸಂಕಷ್ಟಗಳು, ಇವುಗಳೆಲ್ಲವನ್ನು ಗಮನಿಸ್ತಾ ಇರುವಾಗ ನಾವು ಯಾವುದಕ್ಕೆ ಆದ್ಯತೆಯನ್ನು ಕೊಟ್ಟರೆ ನಮ್ಮ ಬದುಕು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಯೋಚನೆ ಮಾಡಿದಾಗ ನಾವೆಲ್ಲೋ ಒಂದು ಕಡೆ ಈ ಕೋವಿಡ್ ಬಂದ ನಂತರನೂ ಸಹ ನಾವು ನಿರ್ಮಲವಾಗ್ಲಿಕ್ಕೆ ಸಾಧ್ಯ ಆಗಲಿಲ್ವೋ ಅನ್ನೋ ನೋವು ನನಗೆ ಕಾಡ್ತದೆ. ಇದರ ಆರಂಭದಲ್ಲಿ ಮಾರ್ಚ್ ತಿಂಗಳಲ್ಲಿ ನಾವು ಯೋಚನೆ ಮಾಡಿದ್ದು ಬಹುಶಃ ಇದೊಂದು ನಮಗೆ ದೇವರೇ ನೀಡಿರುವಂಥ ಒಂದು ಎಚ್ಚರಿಕೆ ಗಂಟೆ. ಇದನ್ನು ನಾವು ಸರಿಯಾಗಿ ಗಮನಿಸಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮೆಲ್ಲ ಅನೇಕ ಸಮಸ್ಯೆಗಳಿಗೆ ಇದೊಂದು ಮಾರ್ಗ, ಅಂದರೆ ಒಂದು ಪರಿಹಾರ ಮಾರ್ಗವಾಗಬಲ್ಲದು ಅಂತ ಅಂದ್ಕೊಂಡಿದ್ವಿ. ಆದರೆ ಆಗಲಿಲ್ಲ. ದುರದೃಷ್ಟವಶಾತ್ ಥಿಂಗ್ಸ್ ಹ್ಯಾವ್ ಗಾಟ್ ವರ್ಸನ್. ನಾನು ನಿರಾಶವಾದದ ಬಗ್ಗೆ ಹೇಳ್ತಾ ಇಲ್ಲ. ಅಂದರೆ ಈ ಆಶಾವಾದವನ್ನು ಇಟ್ಟು ಬದುಕಬೇಕು ಅನ್ನುವ ಎಲ್ಲ ಆಸೆಗಳನ್ನು ಇರುವಂಥವನು ನಾನು. ಆದರೆ ಉದಾಹರಣೆಗೆ ನೋಡಿ, ಸೈನಿಕರು ಬಿಟ್ಟರೆ ಮಣ್ಣಿಗೆ ಸೇರಬೇಕು, ರೈತರು ಬಿಟ್ಟರೆ ಮಣ್ಣೆ ತಿನ್ನಬೇಕು ಅನ್ನೋ ಮಾತಿದೆ. ಗಾಂಧೀಜಿಯವರು ಹೇಳಿದಂಥ ಮಾತು, ಈ ವಸುದೆ ನಮ್ಮೆಲ್ಲರ ಆಸೆಗಳನ್ನು ಪೂರೈಸಬಲ್ಲಳು, ಆದರೆ ದುರಾಸೆಗಳನ್ನಲ್ಲ ಅಂಥೇಳಿ ಹೇಳಿರುವ ಮಾರ್ಮಿಕ ಮಾತು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗ್ತದೆ ನಮಗೆ. ನೋಡಿ, ನಮ್ಮ ಕೃಷಿ ಕ್ಷೇತ್ರಕ್ಕೆ ಉದ್ಯಮವಾಗಿ ಬೆಳೆಯುವ ಎಲ್ಲ ತಾಕತ್ತಿದೆ. ಅದನ್ನು ಬೆಳೆಸುವಂಥ ಎಲ್ಲ ಸೌಲಭ್ಯಗಳು ಈ ದೇಶದಲ್ಲಿದೆ. ಈಗ ಬೇಕಾಗಿರೋದು ಒಂದು ನಮ್ಮ ಇಚ್ಛಾಶಕ್ತಿ ಮತ್ತು ಸೃಜನಶೀಲ, ಸಂವೇದನಾಶೀಲ ಮನಸ್ಸು ಅಷ್ಟೇ ನಮಗೆ ಬೇಕಾಗಿರೋದು. ಒಂದು ಸ್ವಲ್ಪ ಸಮಾಧಾನದಲ್ಲಿ ನಾವು ಕೃಷಿ ಜೊತೆಗೆ ಕೃಷಿ ವಿಚಾರಗಳಲ್ಲಿ ಒಡನಾಡೋದನ್ನು ಕಲ್ತ್ಕೊಂಡ್ರೆ ನೆಮ್ಮದಿನೂ ಜಾಸ್ತಿ ಆಗ್ತದೆ ನಮ್ಮೆಲ್ಲರಿಗೂ. ಕೃಷಿಕರಿಗೆ ನೆಮ್ಮದಿ ಜಾಸ್ತಿ ಆಗ್ತದೆ. ಕೃಷಿ ಒಂದು ಅದ್ಭುತವಾದಂಥ ಉದ್ಯಮವಾಗಿ ಬೆಳೀತದೆ. ಆನಂತರ ಏನು ರೈತರ ಆದಾಯ ವೃದ್ಧಿ ಆಗಬೇಕು ಅಂತೇಳಿ ನಾವೆಲ್ಲರೂ ಬಯಸ್ತಾ ಇದ್ದೀವೋ ಅದು ಖಂಡಿತವಾಗ್ಲೂ ಕಾರ್ಯರೂಪಕ್ಕೆ ಬರ್ತದೆ. ಒಂದು ಕಡೆ ಉದಾಹರಣೆ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾವು ತರಕಾರಿ ವಿಚಾರದಲ್ಲಿ ಏನು ಚೌಕಾಸಿ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ 2 ಸರಿ ಯೋಚನೆ ಮಾಡಬೇಕು.
ಈಗ 50 ರೂಪಾಯಿ ಒಂದು ಕೆಜಿ ತರಕಾರಿ ಅಂತ ಹೇಳಿದ್ರೆ ನಾವು 5 ರೂಪಾಯಿ ಕಡಿಮೆ ಮಾಡು ಅಂತ ಹೇಳುವಂಥ ಒಂದು ಮನೋಭಾವನೆಯನ್ನು ಬಿಟ್ಟು ನಾವು ಮುಂದುವರಿಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಅದು ಸಾಕಾರಗೊಳ್ಳಲಿಕ್ಕೆ ಖಂಡಿತವಾಗ್ಲೂ ಕೃಷಿ ಕ್ಷೇತ್ರದ ಮುನ್ನಡೆ ಸಹಾಯ ಮಾಡಬಲ್ಲದು ಅಂತ ನನ್ನ ನಂಬಿಕೆ. ಎಲ್ಲ ಸಹೃದಯ ಕನ್ನಡ ಮನಸ್ಸುಗಳಿಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ 15ನೇ ದಿನದ ಅಂತರ್ಜಾಲ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ನಾಡಿನ ಶ್ರೇಷ್ಠ ಹಬ್ಬಗಳಲ್ಲೊಂದಾದ ದೀಪಾವಳಿ ಹಬ್ಬಕ್ಕೆ ಹಾರ್ದಿಕವಾದ ಶುಭಾಶಯಗಳನ್ನು ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಅರ್ಪಿಸುತ್ತಾ, ಇಂದಿನ ಉಪನ್ಯಾಸಕರೇ ಹಾಗೂ ನಾಡಗೀತೆ ಮತ್ತು ಇತರೆ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಹೆಸರಾಂತ ಸಂಗೀತ ಗಾಯಕರೇ ಹಾಗೂ ಸ್ವಾಗತಕಾರರೇ ಹಾಗೂ ಲಕ್ಷಾಂತರ ವೀಕ್ಷಕ ಸಹೋದರ ಸಹೋದರಿಯರೇ, ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಭಾಳ ಮುಖ್ಯವಾದಂಥ ವಿಷಯ ಪ್ರಸ್ತಾಪವಾಗಿದೆ. ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಕೃಷಿಗೆ ಮುಖ್ಯವಾದ ಬೆನ್ನೆಲುಬು ಅಂದರೆ ರೈತ ಇವತ್ತು ನಾಡಿಗೆ ಅನ್ನವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಅದೇ ರೀತಿ ಉದ್ಯಮಕ್ಕೂ ಮತ್ತು ಕೃಷಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಎಲ್ಲ ಜಗಜ್ಜಾಹಿರವಾದಂಥ ವಿಷಯ. ಏಕೆ ಅಂತ ಹೇಳಿದ್ರೆ ಕೃಷಿ ಕೇವಲ ರೈತ ಅನ್ನ ಕೊಡೋದು ಅಷ್ಟೇ ಅಲ್ಲ, ಅದರ ಮುಖ್ಯವಾದ ಕೆಲಸ. ಜೊತೆಗೆ ಕೈಗಾರಿಕೆಗೂ ಬೇಕಾಗುವಂಥ ಅನೇಕ ಕಚ್ಚಾ ವಸ್ತುಗಳನ್ನು, ಅನೇಕ ಇತರೆ ವಸ್ತುಗಳನ್ನು ಕೊಡುವಂಥ ಸಾಮರ್ಥ್ಯ ರೈತನಿಗಿದೆ ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ. ಏಕೆ ಅಂತ ಹೇಳಿದರೆ ನಾವು ಈಗ ನಮಗೆ ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಹತ್ತಿ ಆಗೋದನ್ನು ರೈತ ಕೊಡ್ತಾ ಇದ್ದಾನೆ. ಸಕ್ಕರೆಗೆ ತಯಾರು ಮಾಡಲಿಕ್ಕೆ ಕಬ್ಬನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ಇವತ್ತು ಗೋಣಿ ಚೀಲಗಳನ್ನು ಮತ್ತು ಇತರೆ ಚೀಲಗಳನ್ನು ತಯಾರು ಮಾಡಲಿಕ್ಕೆ ಸೆಣಬನ್ನು ಕೊಡ್ತಾ ಇದ್ದಾನೆ. ಮತ್ತು ಎಣ್ಣೆ ಕಾಳುಗಳನ್ನು ಕೊಡ್ತಾ ಇದ್ದಾನೆ. ಮತ್ತು ಇತರೆ ಎಲ್ಲ ಇದನ್ನು ಭತ್ತ ಮಾಡಲಿಕ್ಕೆ ಅಕ್ಕಿ ಮಾಡಲಿಕ್ಕೆ ಭತ್ತವನ್ನು ಕೊಡ್ತಾ ಇದ್ದಾನೆ. ಹೀಗೆ ವಿವಿಧ ಸ್ತರಗಳ ವಸ್ತುಗಳನ್ನು ಕೃಷಿಗೆ ಕೊಡ್ತಾನೆ. ಕೃಷಿನೂ ಕೂಡ ಕೈಗಾರಿಕೆನೂ ಕೂಡ ಯಂತ್ರಗಳನ್ನು ಕೃಷಿಗೆ ಕೊಡ್ತದೆ ಅನ್ನೋದನ್ನು, ಇವತ್ತು ಟ್ರ್ಯಾಕ್ಟರ್ಗಳಿರ್ಬೋದು, ಅನೇಕ ಯಂತ್ರೋಪಕರಣಗಳಿರ್ಬೋದು, ಕೃಷಿಗೂ ಹಾಗೂ ಕೈಗಾರಿಕೆಗೂ ಅವಿನಾಭಾವ ಸಂಬಂಧ ಇದೆ. ಆದ್ದರಿಂದಲೇ ಇವತ್ತು ಡಾಕ್ಟರ್ ದೇವರಾಜರವರು ಭಾಳ ಸವಿಸ್ತಾರವಾಗಿ ಈಗ ಉದ್ಯಮಶೀಲತೆ ಹಾಗೂ ಕೃಷಿ ಆದಾಯದ ಹೆಚ್ಚಳದ ಬಗ್ಗೆ ಭಾಳ ಸವಿಸ್ತಾರವಾಗಿ ಅನುಭವದ ಮಾತುಗಳನ್ನೇ ಆಡಿದ್ದಾರೆ. ಅಂಥ ಅನುಭವದ ಮಾತುಗಳು ನಿಮ್ಮೆಲ್ಲರಿಗೂ ಪ್ರೇರಣೆ ಆಗಬೇಕು ಅನ್ನೋದು ನಮ್ಮ ಇವತ್ತಿನ ಮುಖ್ಯ ಉದ್ದೇಶ. ಅಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಆಲಿಸಿದ್ದೀರಿ. ಯಾಕೆ ಅಂತೇಳಿದರೆ ಇವತ್ತು ದೇವರಾಜರವರು ನಮ್ಮ ದಾವಣಗೆರೆ ನಗರದ ವಿವೇಕಾನಂದ ಬಡಾವಣೆಯಲ್ಲಿರುವಂಥ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿ ಮತ್ತು ಹಿರಿಯ ವಿಜ್ಞಾನಿಗಳಾಗಿ ಅಷ್ಟೇ ಅಲ್ಲ, ಜನಪರ ರೈತಪರ ಕಾಳಜಿಯನ್ನು ಇಟ್ಕೊಂಡು ಅವರ ಸದಾ ಸಂಪರ್ಕದಲ್ಲಿ ಅವರ ಇತರೆ ತಂಡದವರೊಂದಿಗೆ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡ್ತಾ ನಮ್ಮ ತಳಬಾಳು ಜಗದ್ಗುರುಗಳಾಗಿರುವಂಥ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಏನು ಈ ಸಂಸ್ಥೆ ನಡೀತಾ ಇದೆ, ಅವರ ನಿರ್ದೇಶನದಂತೆ ಇವತ್ತು ನಾಡಿನ ಮತ್ತು ದೇಶದ ಮತ್ತು ವಿಶ್ವದ ಅನೇಕ ಆಧುನಿಕ ತಳಿಗಳನ್ನು ಮತ್ತು ಅನೇಕ ಆಧುನಿಕ ಯಂತ್ರೋಪಕರಣಗಳನ್ನು ಮತ್ತು ಅವುಗಳಿಗೆ ತಗಲಬಹುದಾದಂಥ ರೋಗಗಳನ್ನು ಸವಿಸ್ತಾರವಾಗಿ ರೈತರಿಗೆ ಮತ್ತು ಈ ನಾಡಿಗೆ ಬಿತ್ತರಿಸುವಂಥ ಕೆಲಸವನ್ನು ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾ ಇದೆ. ಅಂಥ ನಿಟ್ಟಿನಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಬೆಳೆಸ್ಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥ ಹಿರಿಯ ವಿಜ್ಞಾನಿಗಳ ಮಾತುಗಳನ್ನು ನೀವೆಲ್ಲ ಆಲಿಸಿದ್ದೇವೆ. ಕೊನೆಯದಾಗಿ ನಾವು ಇವತ್ತು ಭಾಳ ಉತ್ತಮವಾದಂಥ ನಾಡಗೀತೆ ಮತ್ತು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಯಾರು ಮತ್ತು ಸಪ್ತಸ್ವರ ತೊಂಡ ದಾವಣಗೆರೆಯವರು, ಅವರು ನಮ್ಮ ಜೊತೆಗೆ ಸದಾ ಈ 30 ದಿನಗಳ ಕಾರ್ಯಕ್ರಮದಲ್ಲಿ ಹಲವಾರು ದಿನ ಅವರು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಅಂಥವ್ರನ್ನು ನಾನು ಗೌರವಪೂರ್ವಕವಾಗಿ ಗೌರವಿಸ್ತಾ, ನಂತರ ಇವತ್ತು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿದಂಥ ಬೆಂಗಳೂರಿನ ಹಿರಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂಥ BV ಶಿವಕೀರ್ತಿಯವರು ನಮ್ಮ ಈ ಅಂತರ್ಜಾಲದ ಕಾರ್ಯಕ್ರಮದ ತಾಂತ್ರಿಕ ಸಲಹೆಯನ್ನು ಮತ್ತು ಅನೇಕ ನೆರವನ್ನು ನಮಗೆ ನೀಡ್ತಾ ಇದ್ದಾರೆ. ಅಂಥವ್ರು ಇವತ್ತು
ಸ್ವಾಗತವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಗೌರವಿಸ್ತಾ ಇವತ್ತು ಒಂದು ಮಾತಿನಲ್ಲಿ ಹೇಳೋದಾದರೆ ನಮ್ಮ ಏನು ಭಾರತ ರತ್ನ ಎರಡನೇ ಭಾರತ ಪ್ರಧಾನಮಂತ್ರಿಗಳು 1966ರಲ್ಲಿ ಏನು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ ನಮ್ಮ ರಷ್ಯಾದ ತಾಷ್ಕೆಂಟ್ನಲ್ಲಿ ಒಂದು ಒಪ್ಪಂದ ಆಯಿತು, ಯುದ್ಧ ನಿಲುಗಡೆ ಒಪ್ಪಂದ. ಆ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಷ್ಯಾದ ತಾಷ್ಕೆಂಟ್ಗೆ ಹೋಗಿ ಯುದ್ಧ ನಿಲುಗಡೆಗೆ ಸಹಿ ಮಾಡಿ ಅವತ್ತೇ ರಾತ್ರಿ ಅಲ್ಲಿ ನಿಧನರಾಗ್ತಾರೆ. ಆ ನಿಧನರಾಗುವಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಒಂದು ವಾಣಿಯನ್ನು ನಾವು ಸರ್ವತಾ ನೆನಪಿಟ್ಕೋಬೇಕು. ಅವ್ರು ಏನು ಹೇಳಿದರು ಅಂದರೆ, ನಾವು ಇವತ್ತು ಅನ್ನ ಕೊಡುವಂಥ ರೈತನಿಗೆ ಜಯವಾಗಲಿ, ದೇಶವನ್ನು ಕಾಯುವಂಥ ಸೈನಿಕನಿಗೆ ಜಯವಾಗಲಿ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಮಾತನ್ನು ನಮ್ಮ ಶ್ರೇಷ್ಠ ಅಗ್ರ ಪಂಕ್ತಿಯಲ್ಲಿ ನಿಲ್ಬಹುದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ. ಅಂಥ ಮಹಾನ್ ದೇಶದ ಮತ್ತು ನಾಡಿನ ಪ್ರಜೆಗಳಾದಂಥ ನಾವು ನಿಜಕ್ಕೂ ಕೂಡ ಕೃಷಿ ಬಹಳ ಪ್ರಗತಿಶೀಲವಾಗಬೇಕು ಅಂದರೆ ಉದ್ಯಮದ ಒಂದು ನಿಟ್ಟಿನಲ್ಲಿ ಕೃಷಿ ವಾಣಿಜ್ಯ ಬೆಳೆಗಳನ್ನು ಜೊತೆಯಲ್ಲಿ ಕೈಗಾರಿಕೆಗಳಿಗೆ ಬೇಕಾಗುವಂಥ ಬೆಳೆಗಳನ್ನು ಹೆಚ್ಚು ಬೆಳೆದು ತಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೇಕು ಅನ್ನೋದು ನಮ್ಮ ಡಾಕ್ಟರ್ ದೇವರಾಜರವರ ಮುಖ್ಯ ಉದ್ದೇಶ ಆಗಿತ್ತು ಅಂತ ನಾವಾದರೂ ಕೂಡ ಭಾವಿಸ್ಕೊಂಡು ಇಂಥ ಕೃಷಿ ಪ್ರಧಾನ ದೇಶದ ಜನರಾದ ನಾವು ಇನ್ನೂ ಹೆಚ್ಚು ವಿಶ್ವಕ್ಕೆ ಮಾದರಿಯಾಗುವಂಥ ಕೃಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತೇಳಿ ನಾನಾದರೂ ಕೂಡ ಎಲ್ಲ ನನ್ನ ರೈತ ಬಾಂಧವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಮತ್ತೊಮ್ಮೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಈ ಅಂತರ್ಜಲ ಕಾರ್ಯಕ್ರಮದ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಸಾವಿರಾರು ಜನ ಇವತ್ತು ವೀಕ್ಷಣೆ ಮಾಡ್ತಾರೆ. ಅವರೆಲ್ಲ ಒಳ್ಳೆಯ ಅಭಿಪ್ರಾಯವನ್ನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿದಿನ ಸಂಜೆ 6ರಿಂದ 7 ಗಂಟೆಯವರೆಗೆ ನಡೆಯುವಂಥ ಇನ್ನೂ 15 ದಿನ ಕಾರ್ಯಕ್ರಮ ನಡೀತದೆ. ಅವನ್ನೆಲ್ಲ ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಬೇಕು, ಸಲಹೆ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ನಿಮ್ಮಲ್ಲಿ ವಿನಯಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ನುಡಿಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಶುಭ. Thank you.
ನಮಸ್ತೆ.